ದಿ ರಿಯಲ್ ಬಿಗ್ ಬಾಸ್. ಪ್ರಿಯ ವೀಕ್ಷಕರೇ, ರಾಜಕಾರಣ ಎಂದು ಎಲ್ಲರೂ ಟೀಕೆ ಮಾಡ್ತಕ್ಕಂಥ, ಅಪಹಾಸ್ಯ ಮಾಡ್ತಕ್ಕಂಥ ವಿಷಯ ಆಗಿದೆ. ಇಂದು ಜನಪ್ರತಿನಿಧಿ ಆಗ್ತಕ್ಕಂಥವರು ಎಷ್ಟು ಹೋರಾಟಗಳನ್ನು ಮಾಡಿ ಆ ಹಂತಕ್ಕೆ ಬಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿಯಾಗಿ ಆ ಹಂತ ಅಂದರೆ ಒಂದು ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನಕ್ಕೆ ಬರುವವರೆಗೂ ಆತ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿರ್ತಾನೆ ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ. ರಾಜಕಾರಣಿ ಒಬ್ಬ ಭ್ರಷ್ಟ, ಒಬ್ಬ ಸುಳ್ಳುಗಾರ, ಒಬ್ಬ ಮೋಸಗಾರ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಒಬ್ಬ ರಾಜಕಾರಣಿಯ ರಾಜಕೀಯೇತರ ಜೀವನದ ಬಗ್ಗೆ ನಾವು ಗಮನಿಸಲಿಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಅಂಶಗಳು ನಮಗೆ ಎಳೆಯಾಗಿ ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಇಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಲೀಡರ್ ಎಂಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ. IAS IPS ಅಧಿಕಾರಿಗಳಿರ್ಬೋದು, ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜರಿರ್ಬೋದು, ಕೈಗಾರಿಕೋದ್ಯಮಿಗಳಿರ್ಬೋದು, ಚಲನಚಿತ್ರದ ನಟನಟಿಯರಿರ್ಬೋದು, ಪತ್ರಿಕೋದ್ಯಮಿಗಳಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮದವರಿರ್ಬೋದು, ಮಠಾಧೀಶರಿರ್ಬೋದು, ರೈತ ಹೋರಾಟಗಾರರಿರ್ಬೋದು, ಸಾಹಿತಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಕೊನೆಯದಾಗಿ ಡಕಾಯಿತರು ಕೂಡ ಅಂತಿಮವಾಗಿ ರಾಜಕಾರಣವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂದರೆ ರಾಜಕಾರಣದ ಕ್ಷೇತ್ರಕ್ಕೆ ಬರುವ ಮುನ್ನ ಎಲ್ಲರೂ ರಾಜಕಾರಣವನ್ನು ಟೀಕಿಸ್ತಾ ಇರ್ತಾರೆ, ಆದರೆ ಅವರೆಲ್ಲರ ಅಂತಿಮ ಆಯ್ಕೆ ರಾಜಕಾರಣವೇ ಆಗಿರುತ್ತೆ. ನಮ್ಮೆಲ್ಲ ಶಾಸಕರ ಹಾಗೂ ಸಂಸದರ ರಾಜಕೀಯೇತರ ವೈಯಕ್ತಿಕ ಜೀವನದ ಸಂಪೂರ್ಣ ಚಿತ್ರಣವೇ ಲೀಡರ್, ದ ರಿಯಲ್ ಬಿಗ್ ಬಾಸ್. ರಾಜಕಾರಣಿಗಳೆಂದರೆ ಇಂದು ಜನಸಾಮಾನ್ಯರು ತಿರಸ್ಕಾರ ಮನೋಭಾವನೆಯಿಂದಲೇ ನೋಡುತ್ತಾರೆ. ಜನಪ್ರತಿನಿಧಿಗಳು ಭ್ರಷ್ಟರು, ಲೂಟಿಕೋರರು, ಹಣ ಮಾಡುವವರು ಎಂಬ ದೃಷ್ಟಿಯಲ್ಲೇ ಮಾತನಾಡುತ್ತಾರೆ. ಆದರೆ ಅವರು ಮನುಷ್ಯರು, ಅವರಿಗೂ ಒಂದು ಜೀವನವಿದೆ, ಅವರಿಗೂ ಕುಟುಂಬವಿದೆ, ಅವರಿಗೂ ಸಮಾಜದ ಬಗ್ಗೆ ಕಾಳಜಿ ಇದೆ ಎಂಬುದು ಟೀಕಿಸುವವರು ಮರೆತು ಬಿಡುತ್ತಾರೆ. ಇಂದಿನ ದಿನಗಳಲ್ಲಿ ಶಾಸಕರು ಹಾಗೂ ಸಂಸದರು ತಮ್ಮ ಕುಟುಂಬದ ಜೊತೆ ಕಳೆಯಲು ಸಮಯವೇ ಸಿಗುತ್ತಿಲ್ಲ. ಕ್ಷೇತ್ರದ ಜನರೇ ಅವರಿಗೆ ಕುಟುಂಬದ ಸದಸ್ಯರಾಗಿದ್ದಾರೆ. ತಾವು ದುಡಿದ ಹಣವನ್ನ ಕೂಡ ಜನರಿಗಾಗಿಯೇ ವ್ಯಯಿಸುತ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎನ್ನದೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಆದರೂ ಜನರಿಂದ ಟೀಕೆಗೆ ಒಳಗಾಗುತ್ತಾರೆ. ಇಂತಹ ವ್ಯಕ್ತಿಗಳು ಜನಪ್ರತಿನಿಧಿಗಳಾಗುವವರೆಗೆ ಬಹಳಷ್ಟು ಕಷ್ಟಪಟ್ಟು ಹೋರಾಟ ನಡೆಸಿರುತ್ತಾರೆ. ಅಂತಹ ವ್ಯಕ್ತಿಗಳ ತೆರೆಯ ಹಿಂದಿನ ಘಟನಾವಳಿಗಳ ಚಿತ್ರಣವೇ ನಮ್ಮ ಇಂದಿನ ಕಾರ್ಯಕ್ರಮದ ಹೂರಣ. ಆ ಹೋರಾಟದ ಮೂಲಕ ಶಾಸಕ, ಸಂಸದರಾದ ವ್ಯಕ್ತಿಗಳೇ ನಮ್ಮ ಕಾರ್ಯಕ್ರಮದ ಲೀಡರ್. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರವೇ ಯಶವಂತಪುರ. ಅಲ್ಲಿನ ಇಂದಿನ ಶಾಸಕರಾದ ST ಸೋಮಶೇಖರ್ ಅವರೇ ನಮ್ಮ ಇಂದಿನ ಲೀಡರ್. ಸೋಮಶೇಖರ್ ಅವರು ಸುಲಭವಾಗಿ ಶಾಸಕರಾಗಿ ಆಯ್ಕೆಯಾಗಿಲ್ಲ. ಸೋಲು, ನೋವು, ಹೋರಾಟದ ಮೂಲಕವೇ ಅವರು ಈ ಹಂತವನ್ನು ತಲುಪಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಹಳ್ಳಿಯೊಂದರಲ್ಲಿ ಇವರ ಪೋಷಕರು ವಾಸಿಸುತ್ತಿದ್ದರು. ಇವರ ತಂದೆಗೆ ಸರ್ಕಾರಿ ಹುದ್ದೆ ದೊರೆತ ನಂತರ ಬೆಂಗಳೂರಿನ ಹೆಸರಘಟ್ಟದಲ್ಲಿ ಕುಟುಂಬ ಸಮೇತ ನೆಲೆಸಿದರು. ಸೋಮಶೇಖರ್ ಅವರು ಬಾಲ್ಯದಿಂದಲೇ ನೋವನ್ನು ಅನುಭವಿಸಿದವರು. ತಂದೆಯ ಪ್ರೀತಿಯನ್ನ ಅರ್ಥೈಸಿಕೊಳ್ಳುವ ಮೊದಲೇ ಅವರನ್ನ ಕಳೆದುಕೊಂಡರು. ನಂತರ ತಾಯಿಯ ಆರೈಕೆಯ ಜೊತೆ 4 ಸಹೋದರಿಯರು ಹಾಗೂ ಒಬ್ಬ ಸಹೋದರನ ಜೊತೆ ಬೆಳೆದರು. ತಾಯಿಗೆ ಮಗನನ್ನ ತಹಶೀಲ್ದಾರನನ್ನಾಗಿ ಮಾಡುವ ಕನಸಿದ್ದರೂ ಇವರು ಅದಕ್ಕೆ ಸ್ಪಂದಿಸಲಿಲ್ಲ. ಅಂದರೆ ಓದಿನ ಬಗ್ಗೆ ಅಷ್ಟು ಆಸಕ್ತಿ ಸೋಮಶೇಖರಿಗೆ ಇರಲಿಲ್ಲ. ಆದರೂ ಮನೆಯವರ ಒತ್ತಾಯಕ್ಕೆ ಚನ್ನಪಟ್ಟಣದಲ್ಲಿ ಪ್ರಾಥಮಿಕದಿಂದ PUC ಅವರೆಗೆ ಶಿಕ್ಷಣ ಪೂರೈಸಿದರು. ನಂತರ ಬೆಂಗಳೂರಿನ ಸರ್ಕಾರಿ ಕಲಾ ಹಾಗೂ ವಿಜ್ಞಾನ ಕಾಲೇಜಿನಲ್ಲಿ BSc ಪದವಿಗೆ ಸೇರಿದರು. ಓದಿನ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ವಿದ್ಯಾರ್ಥಿಯಾಗಿದ್ದಾಗಲೇ ದುಡಿಯುವ ಬಗ್ಗೆ ಗಮನ ಹರಿಸಿ ಅನೇಕ ಕಡೆ ಕೆಲಸಕ್ಕೆ ಸೇರಿದರು. ಕೊನೆಗೆ ಮೆಜೆಸ್ಟಿಕ್ನಲ್ಲಿ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ನಂತರದ ದಿನಗಳಲ್ಲಿ ತಮ್ಮದೇ ಆದ ಶೇಖರ್ ಟ್ರಾನ್ಸ್ಪೋರ್ಟ್ ಕಂಪನಿ ಪ್ರಾರಂಭಿಸುವ ಹಂತಕ್ಕೆ ಬೆಳೆದರು. ಆಗಲೇ ಸಹಕಾರಿ ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಲಕ್ಕೇಗೌಡರ ಸಂಪರ್ಕದಿಂದ
ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಧುಮುಕಿದರು. ಅಂದಿನಿಂದ ಇಂದಿನವರೆಗೂ ಸಹಕಾರಿ ಕ್ಷೇತ್ರದಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸೂರನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಯಲ್ಲೇ ಸ್ನೇಹಿತರ ತಂಡದೊಂದಿಗೆ ಸಮಾನ ಮನಸ್ಕರ ಒಕ್ಕೂಟ ಎಂಬ ವೇದಿಕೆಯ ಮೂಲಕ ಸಾಮೂಹಿಕ ವಿವಾಹ, ಸೀಮಂತ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ, ಇನ್ನು ಅನೇಕ ಜನಪರ ಕಾರ್ಯಕ್ರಮ ರೂಪಿಸಿ ಜನರಿಗೆ ಹತ್ತಿರವಾದರು. ನಂತರ 2 ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ನಂತರ ಜನರ ಸಂಪರ್ಕದಿಂದ 3ನೇ ಬಾರಿ ಯಶಸ್ವಿಯಾದರು. ಜನಶ್ರೀ ವಾಹಿನಿಯಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ, ನನಗೆ ಭಾಳ ಇಷ್ಟ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ಒಬ್ಬ ಜನನಾಯಕನ, ಒಬ್ಬ ಲೀಡರ್ನ ವೈಯಕ್ತಿಕ ಬದುಕು, ಅವ್ರು ಬಂದಂಥ ದಾರಿಯನ್ನು ಭಾಳ ಅದ್ಭುತವಾಗಿ ತೋರಿಸುವಂಥ ಕಾರ್ಯಕ್ರಮ ಲೀಡರ್. ಈ ಕಾರ್ಯಕ್ರಮದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇರುವಂತಹ, ಒಂದು ವಿಭಿನ್ನವಾದಂತಹ ವ್ಯಕ್ತಿತ್ವ ಇರುವಂತಹ, ವಿಭಿನ್ನವಾದಂಥ ಶೈಲಿಯ ರಾಜಕಾರಣಿ ನಮ್ಮ ಪ್ರೀತಿಯ ಅಣ್ಣ ಸೋಮಶೇಖರ್ ಸರ್ ಬಗ್ಗೆ ಮಾತಾಡೋದು ಭಾಳ ಖುಷಿ ಅನ್ನಿಸ್ತಾ ಇದೆ ನನಗೆ. ಸರಳತೆಗೆ, ಸಮಯ ಪ್ರಜ್ಞೆಗೆ ಮತ್ತೊಂದು ಹೆಸರು ನಮ್ಮ ಎಸ್ ಟಿ ಸೋಮಶೇಖರ್ ಅವರು. ಒಬ್ಬ ಕಲಾವಿದನಾಗಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಮನರಂಜನಾ ಕಾರ್ಯಕ್ರಮವನ್ನು ನೋಡುವಾಗ ಇಂಥ ಮಂತ್ರಿಗಳು ಬರ್ತಾರೆ, ಇಂಥ ರಾಜಕಾರಣಿಗಳು ಬರ್ತಾರೆ, 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಕಾಯುವಂಥ ಪ್ರಸಂಗ ಸಾಕಷ್ಟು ನಾವು ಅನುಭವಿಸಿದ್ವಿ. ಆದರೆ ಸಮಯಕ್ಕೆ ಸರಿಯಾಗಿ ಬರುವಂತಹ, ನಾನು ಕಂಡಂತಹ ಒಂದು ವಿಶಿಷ್ಟ ಮತ್ತು ಎಲ್ಲರನ್ನ ಭಾಳ ಪ್ರೀತಿಯಿಂದ ಮಾತಾಡಿಸುವಂತಹ ಒಬ್ಬರು ನಾಯಕರು. ಸೋಮಶೇಖರ್ ಅವರ ಈ ಎಲ್ಲಾ ಬೆಳವಣಿಗೆಗೆ ತಾಯಿ ಸೀತಮ್ಮ, ಪತ್ನಿ ರಾಧಾ, ಮಕ್ಕಳಾದ ಹರ್ಷಿತಾ ಹಾಗೂ ನಿಶಾಂತ್ ಸಹಕಾರವನ್ನ ನೀಡುತ್ತಿದ್ದಾರೆ. ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವುದಿಲ್ಲ ಎಂಬ ನೋವಿದ್ದರೂ ಜನಸಾಮಾನ್ಯರಿಗೆ ನ್ಯಾಯ ನೀಡುತ್ತಿದ್ದಾರೆಂದು ಅವರು ಕೂಡ ಸೋಮಶೇಖರ್ ಅವರಿಗೆ ಬೆಂಬಲಿಸುತ್ತಿದ್ದಾರೆ. ಪ್ರವಾಸದ ಬಗ್ಗೆ ಆಸಕ್ತಿ ಹೊಂದಿರುವ ಇವರು ಅನೇಕ ಬಾರಿ ಕುಟುಂಬದ ಸದಸ್ಯರ ಹಾಗೂ ಸ್ನೇಹಿತರ ಜೊತೆಗೆ ಅನೇಕ ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ನೋಡಿದ ಅನೇಕ ವಿಚಾರಗಳನ್ನ ಇಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಎಲ್ಲರ ಹತ್ರ ದುಡ್ಡಿದೆ ಸರ್. ದುಡ್ಡಿಲ್ಲದವರು ಯಾರೂ ಇಲ್ಲ, ಎಲ್ಲ ದುಡ್ಡಿದ್ದಾರೆ. ದುಡ್ಡಿರೋರು ಎಲ್ಲರೂ ರಾಜಕೀಯ ಸೇವೆಗೆ ಬರೋಕ್ಕಾಗಲ್ಲ. ಎಲ್ಲ ದುಡ್ಡಿರೋರು ಎಲ್ಲರೂ ದಾನ ಮಾಡ್ಲಿಕ್ಕೆ ಬರೋಲ್ಲ. ಅದರಲ್ಲೂ ದೊಡ್ಡ ಗುಣ ಇರ್ತಕ್ಕಂಥವ್ರೆ ಈ ಕೆಲಸಗಳು ಮಾಡಿರೋದು. ದೊಡ್ಡ ಗುಣ ಇರೋದಕ್ಕೋಸ್ಕರ ಇವತ್ತು ನಮ್ಮ ಎಮ್ ಎಲ್ ಎ ಆಗಿ ಇವತ್ತು ಶಾಸಕ ಸ್ಥಾನದಿಂದ ಮುಂದುವರಿತಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಆಸೆ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ನಮ್ಮ ಸೋಮಶೇಖರ್ ಅವರು ಮುಂದುವರ್ತಿದ್ದಾರೆ. ಯಾವುದೇ ಹಿಂದೆ ತಿರುಗಿ ನೋಡಬಾರ್ದು ಅಂತ ನಮ್ಮೆಲ್ಲರ ಆಶೆ ಇದೆ. ಬೆಳಗ್ಗೆ ಮನೆಯಿಂದ ಹೊರಟು ರಾತ್ರಿ ಮನೆಗೆ ಹಿಂತಿರುಗುವಾಗ ಇವರು ಕ್ಷೇತ್ರದ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ. ಜನರಿಗಾಗಿಯೇ ತಮ್ಮ ಪೂರ್ಣ ಸಮಯವನ್ನ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ಮೊನ್ನೆ ಚುನಾವಣೆಯಲ್ಲಿ ಅಯ್ಯಪ್ಪ 1,29,000 ಓಟ್ ತಗೊಂಡಿದ್ದು ಹೆಂಗೆ ಗೊತ್ತಾ? ಅನುಕಂಪ. ಸೋತರು ಇಂಥ ಕೆಲಸ ಮಾಡೋಲ್ಲ, ಅವ್ರವರೇ ಮಾತಾಡ್ಕೊಂಡು ಅನುಕಂಪ. ನಾನು ಇವತ್ತೊಂದು ದಿನ ನನ್ನ ಜನತೆಗಾಗಲಿ, ನನ್ನ ಕ್ಷೇತ್ರದ ಜನತೆಗಾಗಲಿ ಎಲ್ಲರಿಗೂ ಕೈ ಮುತ್ತು ಕೇಳ್ಕೊಳ್ಳೋದು ಇಷ್ಟೇ. ಈ ಅಪ್ಪನ ಕಳ್ಕೊಳ್ಳೋದು, ನಾವು ತಂದೆ ತಾಯಿನ ಕಳ್ಕೊಳ್ಳೋದು ಎರಡೂ ಒಂದೇ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇದನ್ನು ನೀವು ಮನ್ಸಿನಲ್ಲಿ ಇಟ್ಕೊಬೇಕು ಅಂತಲೂ ಕೇಳ್ತಾ ಇದ್ದೀನಿ. ಯಾಕೆಂದರೆ 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ ನಮ್ಮ ಹಿರಿಕರು ಹೇಳೋರೆ ಹಿಂದೆನೇ. ಆ ಒಂದು ಮುತ್ತಿದೆ, ಬೇರೆ ಯಾವುದೂ ಅಲ್ಲ ಈ ಮುತ್ತು. ಸೋಮಶೇಖರ್ ಅವರ ಬಗ್ಗೆ ಅವರ ಕುಟುಂಬದ ಸದಸ್ಯರು, ಅಭಿಮಾನಿಗಳು, ಬೆಂಬಲಿಗರು ಹಾಗೂ ವಿರೋಧ ಪಕ್ಷದವರು ಏನು ಹೇಳುತ್ತಾರೆ ಹಾಗೂ ಅವರು ಶಾಸಕರಾಗುವವರೆಗಿನ ಬಗ್ಗೆ ಅವರೇ ಸ್ವತಃ ಏನು ಹೇಳುತ್ತಾರೆ ನೋಡೋಣವೇ? ದಿ ರಿಯಲ್ ಬಿಗ್ ಬಾಸ್. ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ಲೀಡರ್ ಕಾರ್ಯಕ್ರಮದಲ್ಲಿ ನಾವು ಯಶವಂತಪುರ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಬನ್ನಿ, ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸ್ವತಃ ಶಾಸಕರೇ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಈ ಲೀಡರನ್ನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ನಿಮ್ಮ ಗಮನಕ್ಕೆ ತಂದಾಗೆ
ಒಬ್ಬ MLA ಆಗಿ ಬರಬೇಕಾದ್ರೆ ಅಲ್ಲಿವರೆಗಿನ ಅವರ ಹೋರಾಟಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ನಡೆಸ್ತೇವೆ. ಸರ್, ನಿಮ್ಮ ಬಾಲ್ಯ ಜೀವನದ ಬಗ್ಗೆ. ನಮ್ಮ ತಂದೆ ವೆಟರ್ನರಿ ಇನ್ಸ್ಪೆಕ್ಟರಾಗಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹೆಸರುಘಟ್ಟ, ಬೆಂಗಳೂರು ನಾರ್ತ್ ತಾಲೂಕು ಹೆಸರುಘಟ್ಟ. ನಮ್ಮ ತಂದೆ ಹುಟ್ಟಿದ ಊರು ಈಗಿನ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಶೆಟ್ಟಹಳ್ಳಿ ಗ್ರಾಮ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಹುಟ್ಟಿದ್ದು ಹೆಸರುಘಟ್ಟ ಆದ್ರೂ ಬೆಳೆದದ್ದೆಲ್ಲ ಸ್ವಂತ ಊರಿನಲ್ಲಿ ಚನ್ನಪಟ್ಟಣ ತಾಲೂಕು ಶೆಟ್ಟಹಳ್ಳಿ. ಪ್ರೈಮರಿ, ಹೈಸ್ಕೂಲು ಅಲ್ಲೇ ಇದ್ದು, ಮತ್ತು PUCಗೆ ಚನ್ನಪಟ್ಟಣ ಕಾಲೇಜ್ಗೆ ಬಂದಂಥದ್ದು. ಡಿಗ್ರಿಗೆ BScಗೆ ಗೌರ್ಮೆಂಟ್ ಸರ್ಕಾರಿ ವಿಜ್ಞಾನ ಕಾಲೇಜಿಗೆ ಸೇರಿ ವಿದ್ಯಾಭ್ಯಾಸವನ್ನು ಅಲ್ಲಿ ಮಾಡಿದ್ದು. ನಾನು 6 ವರ್ಷ ಇದ್ದಾಗಲೇ ನಮ್ಮ ತಂದೆ ಹೆಸರುಘಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ಮೇಲೆ ಚನ್ನಪಟ್ಟಣದಲ್ಲೇ ವಾಸವಾಗಿತ್ತು. ನಾನೇ 6ನೇವನು. ನಮ್ಮ ಅಕ್ಕಂದಿರು 4 ಜನ, ನಮ್ಮ ಬ್ರದರ್ ಒಬ್ಬರು, ಟೋಟಲಿ 6 ಜನ. ಸೈನ್ಸ್ ಕಾಲೇಜು BScಗೆ ಸೇರಿದ ಮೇಲೆ ನಾವು ಬೆಂಗಳೂರಿಗೆ 77ರಲ್ಲಿ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಅಲ್ಲಿ ಸೇರಿದ್ದು. SP ನಾರಾಯಣಗೌಡರು ಅಂತೇಳಿ ನಮ್ಮೂರಿನವರೊಬ್ಬರು RTO ಇನ್ಸ್ಪೆಕ್ಟರ್ ಇದ್ದರು. ಅವರು ಎಜುಕೇಷನ್ಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದರಲ್ಲಿ ಒಂದು ಕೆಲಸವನ್ನು ಕೊಡಿಸಿದ್ರು. BSc ಓದುವಂತಹ ಸಮಯದಲ್ಲಿ ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ಕೆಲಸ ಅಂತಂದರೆ ಭಾನುವಾರ ಯಾವಾಗ ರೇಸ್ ಇರ್ತದೆ ಆವಾಗ 16 ರೂಪಾಯಿ ಒಂದು ಸಾರಿ, ಸಂಡೇ ಜಾಸ್ತಿ ಮಾಡಿದ್ರೆ 21 ರೂಪಾಯಿ. ಓದ್ಕೊಂಡು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಡಿಗ್ರಿ ಫೈನಲ್ ಇಯರು ಒಂದು ಸಬ್ಜೆಕ್ಟ್ ಹೋಗಿ ಫೇಲ್ ಆದಮೇಲೆ ನಮ್ಮ ರಿಲೇಷನ್ ಒಬ್ಬರು ಬೆಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಒಂದು ಕೆಲಸವನ್ನು ಕೊಡಿಸಿದ್ರು. ಟೆಂಪ್ರವರಿ 6 ರೂಪಾಯಿ ಸಂಬಳ. ಒಂದು 2 ತಿಂಗಳು ಮಾತ್ರ ಅಲ್ಲಿ ಕೆಲಸ ಮಾಡಿದೆ. ಸಿಟಿ ಕಾರ್ಪೊರೇಷನ್ನು ನನ್ನ ಇದಕ್ಕೆ ನೇಚರ್ಗೆ ಸೆಟ್ ಆಗಲಿಲ್ಲ. ಅದೇ ಬಿಟ್ಟು HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಅಕೌಂಟ್ಸ್ ಕ್ಲರ್ಕಾಗಿ ಅಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ಸುಮಾರು 6 ತಿಂಗಳು ಕೆಲಸ ಮಾಡಿದೆ. ಬಟ್ ನಮಗೂ ಅದನ್ನು ಸೆಟ್ ಆಗಲಿಲ್ಲ. ನಾರಾಯಣಗೌಡರು ಅಂತ RTO ಇನ್ಸ್ಪೆಕ್ಟ್ರು, ಅವರು ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ಒಂದು ಕೆಲಸವನ್ನು ಮಾಡು, ನೀನೇ ಸ್ವಂತ ಒಂದು ಬಿಸ್ನೆಸ್ನ ಮಾಡ್ಬೋದು ಅಂಥೇಳಿ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಕೆಲಸವನ್ನು ಕೊಡಿಸಿದ್ರು. ಅಲ್ಲಿ 3 ವರ್ಷ ಆ ಕಂಪ್ನಿಲಿ ಕೆಲಸ ಮಾಡಿ ಸ್ವಂತ ಕಚೇರಿಯನ್ನು ಬೆಂಗಳೂರು ಬಸ್ ಸ್ಟಾಪ್ನಲ್ಲಿ ಮೆಜೆಸ್ಟಿಕ್ ಶೇಖರ್ ಟ್ರಾನ್ಸ್ಪೋರ್ಟ್ ಅಂಥೇಳಿ ಅಲ್ಲಿ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಆಫೀಸ್ನ ಓಪನ್ ಮಾಡಿದೆ. ಹೀಗೆ ಓಪನ್ ಮಾಡಿದಂಥ ಸಮಯದಲ್ಲಿ ಸನ್ಮಾನ್ಯ BL ಲಕ್ಕೇಗೌಡರು ಅಂತೇಳಿ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದರು. ಅವರು ರಿಟೈರ್ಡ್ ಆದಮೇಲೆ ಒಂದು ಚುನಾವಣೆಗೆ ನಿಂತರು, ಗ್ರ್ಯಾಜುಯೇಟ್ ಚುನಾವಣೆಗೆ. ಆಗ ಲಕ್ಷ್ಮಣಪ್ಪ ಅಂತ ವಿಜಯ ಬ್ಯಾಂಕ್ ಮ್ಯಾನೇಜರು, ನಾನು ಅವರು ಫ್ರೆಂಡ್ಸು. ಅವರು ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು, ಎಲೆಕ್ಷನ್ನಲ್ಲಿ ಕೆಲಸ ಮಾಡಿ ಅವರಿಗೆ ಅಂಥೇಳಿ. ಆ ಎಲೆಕ್ಷನ್ನಲ್ಲಿ ಕೆಲಸ ಮಾಡ್ತಾ ಪರಿಚಯ ಆಗಿ ಅವರು ಅನೇಕ ಸಂಸ್ಥೆಗಳನ್ನು ಕಟ್ಟಿದರು. ಆ ಗ್ರ್ಯಾಜುಯೇಟ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಿಂದ ಅಲ್ಲಿ ಡೈರೆಕ್ಟ್ರಾಗಿ ಒಂದು 5 ವರ್ಷ ಆದಮೇಲೆ ಈ ಭಾರತ್ ಹೌಸಿಂಗ್ ಸೊಸೈಟಿಗೆ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿರ್ದೇಶಕರಾಗಿ, ಹೌಸಿಂಗ್ ಸೊಸೈಟಿ ಸೆಕ್ರೆಟರಿಯಾಗಿ, ಹೌಸಿಂಗ್ ಸೊಸೈಟಿ ಅಧ್ಯಕ್ಷರಾಗಿ ಕಂಟಿನ್ಯೂ ಕೆಲಸವನ್ನು ಅಲ್ಲಿ ಹೌಸಿಂಗ್ ಸೊಸೈಟಿಯಲ್ಲಿ ಮಾಡ್ತಾಯಿದ್ದೇನೆ. ಸಹಕಾರ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲೂ ಈ ರಾಜಕಾರಣದ ನಂಟು ಬೆಳೆದ ಮೇಲೆ ಸನ್ಮಾನ್ಯ DK ಶಿವಕುಮಾರ್ ಅವರು ರಾಜಕಾರಣದಲ್ಲಿ ನನ್ನನ್ನು ಈ ಫೀಲ್ಡಿಗೆ ತಂದು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ, ಅದು ಹಿಂಗೆ ಬೈಫರ್ಕೇಷನ್ ಆಗಿರಲಿಲ್ಲ, ಸುಮಾರು 16 ಲಕ್ಷ ಮತದಾರರು. ಅಲ್ಲಿಗೆ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿದರು. ಅಲ್ಲಿ ಸೋತ ಮೇಲೆ ಒಂದು ಟರ್ಮ್ ಮುಗಿದ ಮೇಲೆ ಅದು ಬೈಫರ್ಕೇಷನ್ ಬಂತು.
ಆ ಬೈಫರ್ಕೇಷನ್ ನಮ್ಮ ಉತ್ತಳ್ಳಿ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಆಗಿ ಮರುವಿಂಗಡಣೆ ಆಯಿತು. ಅದಾದ ನಂತರ ಇಲ್ಲಿ ಯಶವಂತಪುರ ಯಶವಂತಪುರ ಅಂದರೆ ಯಶವಂತಪುರ ಹೆಸರು ಅಷ್ಟೇ, ಅದು ಯಶವಂತಪುರ ಸೇರಲ್ಲ. ಯಶವಂತಪುರ ಹೋಬಳಿಗೆ ಒಂದು 3-4 ಕ್ಷೇತ್ರ ಅಲ್ಲಿ ಸೇರ್ತಾರೆ ನಮ್ಮ ಇದರಲ್ಲಿ. ಯಶವಂತಪುರ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧಿಸಿ ಕಳೆದ ಸಲ 1073 ವೋಟ್ನಲ್ಲಿ ಪರಾಭವ ಅಂದರೆ. ಬಟ್ ಅವತ್ತಿಂದ 5 ವರ್ಷ ಗಂಟೆ ಹೋರಾಟ ಮಾಡ್ತಕ್ಕಂಥದ್ದು, ಅಲ್ಲಿ ಜನ ಸ್ಪಂದಿಸ್ತಕ್ಕಂಥದ್ದು, ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಈ ವರ್ಷ ಸುಮಾರು 29,000 ಅಂತರದಲ್ಲಿ ಯಶಸ್ವಿಯಾಗಿದೆ. ಸರ್, ಈಗ ಸೋಮಶೇಖರ್ ಅಂದರೆ ಹೋರಾಟಗಾರರು ಅಂತ, ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ಜನಸಾಮಾನ್ಯರು ನೋಡಿರ್ತಾರೆ. ಈ ನಿಮ್ಮ ಬಾಲ್ಯ ಜೀವನದಿಂದ ಅದು ಯಾರಿಂದನಾರು ನೀವು ಪ್ರೇರೇಪಣೆ ಆಯಿತಾ? ಆ ರೀತಿ ಆನಂತರ ಕಾಲೇಜ್ ದಿನಗಳಲ್ಲಿ ಆ ಥರದ ಏನಾದರೂ ಹೋರಾಟಗಳನ್ನು ಮಾಡ್ಕೊಂಬಂದು ಅವರು ಆ ಪಾಟೀಲ್ ಪುಟ್ಟಪ್ಪನವ್ರು ಒಂದು ಪಾಪ ಪ್ರಪಂಚನ ಸಾಮಾನ್ಯವಾಗಿ ಅದನ್ನ ನಾನು ಓದ್ತಾನೆ ಇದ್ದಂಥ ಸಮಯದಲ್ಲಿ ಅವರಲ್ಲಿ ಅನೇಕ ರಾಜಕಾರಣಿಗಳದು ಬೇರೆ ಬೇರೆ ಇರೋದು ಅದು ಬಂದಂಥ ಸಮಯದಲ್ಲಿ ನಾವು ಒಂದು ಸಮಾನ ಮನಸ್ಕರ ಒಕ್ಕೂಟ ಅಂತ ನಾನೇ ಒಂದು ಸ್ಥಾಪನೆ ಮಾಡಿದೆ. ಯಾವಾಗ? 87ರಲ್ಲಿ ರಾಜಕೀಯಕ್ಕೆ ಬರುವ ಮೊದಲೇ, ರಾಜಕೀಯ ಬರೋದಕ್ಕಿಂತ ಮುಂಚೆನೇ ಸಮಾನ ಮನಸ್ಕರ ಒಕ್ಕೂಟ ಅಂಥೇಳಿ ಸುಮಾರು 100 ಜನ ಎಲ್ಲ ಜಾತಿ ಸಮುದಾಯದವರು ಒಂದು ಮಾಡಿದ್ರು. ಅದರಲ್ಲಿ ಮದುವೆ ಕಾರ್ಯಕ್ರಮ ಈ ಸಾರಿ 18ನೇ ವರ್ಷದ್ದು ಕಾರ್ಯಕ್ರಮವನ್ನು ಲಾಸ್ಟ್ ಮಂತ್ ಮಾಡಿದ್ದರು. ಪ್ರತಿ ವರ್ಷ ಸಾಮೂಹಿಕ ಮದುವೆ ಮಾಡ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಕ್ರೆಡಿಟ್ ಸೊಸೈಟಿ ಮತ್ತು ಬ್ಯಾಂಕ್ಗಳು ಬಂದಂಥ ಸಮಯದಲ್ಲಿ ಜನರ ಸೇವೆ ಮಾಡ್ತಕ್ಕಂಥದ್ದು ಅಂದರೆ ಲೋನು, ಸಾವಿರಾರು ಜನಕ್ಕೆ ಲೋನ್ ಕೊಡಿಸ್ತಕ್ಕಂಥದ್ದು ಅಲ್ಲಾಗ್ತದೆ. ಯಾರು ಮನೆ ತೆಗೆದುಕೋಬೇಕಾದ್ರೆ ಮನೆ ಸಾಲ ಕೊಡ್ತಕ್ಕಂಥದ್ದು ಅದು ಬ್ಯಾಂಕ್ನಲ್ಲಿ ಭಾರತ್ ಕೋಆಪರೇಟಿವ್ ಬ್ಯಾಂಕು, ಆಮೇಲೆ ಗ್ರ್ಯಾಜುಯೇಟ್ ಸೊಸೈಟಿಲಿ ಈ ಥರ. ಇದಕ್ಕೆ ಬಂದಾದಮೇಲೆ ಹೌಸಿಂಗ್ ಸೊಸೈಟಿಗೆ ಎಂಟ್ರಾದಮೇಲೆ ಹೌಸಿಂಗ್ ಸೊಸೈಟಿ ಮುಖಾಂತರ ನಿವೇಶನವನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದು. ಈ ಸಹಕಾರ ಸಪ್ತಾಹ ಪ್ರತಿ ವರ್ಷ ನವಂಬರ್ನಲ್ಲಿ ಮಾಡ್ತಾರೆ. ಆ ಮೈಸೂರಿನಲ್ಲಿ ಒಂದು ಸಹಕಾರ ಸಮ್ಮೇಳನ, ಈ ರಮೇಶ್ ಕುಮಾರ್ ಅವರು ಆ ಸಮ್ಮೇಳನದಲ್ಲಿ ಒಂದು ಸ್ಪೀಚ್ ಮಾಡ್ತಾರೆ. ಆಗ ನಾನು ಹೌಸಿಂಗ್ ಸೊಸೈಟಿ ಸೆಕ್ರೆಟರಿ ಆಗಿದ್ದೆ, ಭಾರತ್ ಹೌಸಿಂಗ್ ಸೊಸೈಟಿ ಸೆಕ್ರೆಟರಿ, ರಾಜಕಾರಣ ಇರಲಿಲ್ಲ. ಅವರು ಏನು ಭಾಷಣ ಮಾಡ್ತಾರೆ ಆ ಪಬ್ಲಿಕ್ ಸ್ಪೀಚ್ನಲ್ಲಿ, ಅವರ ಹೆಂಡತಿ ಹೇಳ್ತಾರೆ, ನೀವು ಸ್ಪೀಕರ್ ಆಗುವ ಬದಲು ಒಂದು ಹೌಸಿಂಗ್ ಸೊಸೈಟಿ ಸೆಕ್ರೆಟರಿ ಆದರೆ ನೀವು ಉತ್ತಮ ಅಂತ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಹೇಳ್ತಾರೆ ಅಂತೇಳಿ ಅವರು ಭಾಷಣ. ಅಂದರೆ ಅದಕ್ಕೆ ಅಷ್ಟು ಮಹತ್ವ, ಅವರು ಮಹತ್ವ ಅಂತ ಕೊಡಲಿಲ್ಲ, ಬಟ್ ವ್ಯಂಗ್ಯವಾಗಿ. ಅದಾದಮೇಲೆ ನಾವು ಹೌಸಿಂಗ್ ಸೊಸೈಟಿಯವರೆಲ್ಲನೂ ಕುಂತ್ಕೊಂಡು ಮಾತನಾಡ್ತಕ್ಕ ಸಂದರ್ಭದಲ್ಲಿ ಆಗ ನಮ್ಮ ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷರು ಕುಮಾರಸ್ವಾಮಿಗಳಿದ್ದರು, HK ಕುಮಾರಸ್ವಾಮಿ, ಈಗ ತಿರೋಗ್ಬಿಟ್ಟಿದ್ದಾರೆ. ಅವರು 26 ವರ್ಷದಿಂದ ಈ ಕರ್ನಾಟಕ ಸ್ಟೇಟ್ ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷರು. ಅವರಿಗೆ ಕೇಳಿದೆ, ಈಗ ಈ ಥರ ಕ್ರಿಟಿಸೈಸ್ ಮಾಡ್ತಾರೆ ರಮೇಶ್ ಕುಮಾರ್ ಅವರು, ನೀವು ಹೌಸಿಂಗ್ ಸೊಸೈಟಿ ಅಂದ್ರೇನು, ಅದರಲ್ಲಿ ಆ್ಯಕ್ಟಿವಿಟೀಸ್ ಏನು, ನಮ್ಮ ಪಾತ್ರ ಏನು, ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ವ್ಯಂಗ್ಯವಾಗಿ ಮಾತಾಡ್ತಾರೆ. ಸಹಕಾರ ಕ್ಷೇತ್ರಕ್ಕೆ ಈಗ ನೀನು ಎಂಟ್ರಾಗಿದೆಯಾ ಎಲ್ಬೋರ್ಡು, ಅದರಿಂದ ಅವೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡ ಅಂತಂದರು. ಹಂಗಂದದ್ದು 1 ತಿಂಗಳಿಗೆ ಅದು ಎಲೆಕ್ಷನ್ ಡಿಕ್ಲೇರ್ ಆಯಿತು ಅವ್ರದ್ದು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಹೌಸಿಂಗ್ ಫೆಡರೇಷನ್. ಇವ್ರು ಹೇಳ್ತಾರಲ್ಲ ಅಂತೇಳಿ ಹೌಸಿಂಗ್ ಫೆಡರೇಷನ್ಗೆ ಎಲೆಕ್ಷನ್ ನಿಂತೆ ನಾನು, ಯಾರು ಕುಮಾರಸ್ವಾಮಿ ವಿರುದ್ಧ. ಅಂದರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಡೈರೆಕ್ಟ್ರು. ಆಗ ಫಸ್ಟು 3 ವರ್ಷಕ್ಕೆ ಒಂದು ಸಾರಿ ಇತ್ತು. ಆ ಮೊದಲನೇ ಟರ್ಮ್ ಎಲೆಕ್ಷನ್ ನಿಂತಾಗ ಸೋತೆ ನಾನು ಅವ್ರ ವಿರುದ್ಧ. 2ನೇ ಸಾರಿ ಎಲೆಕ್ಷನ್ ಬಂತದ್ದು. ಎಲೆಕ್ಷನ್ ಬಂದಾಗ 2ನೇ ಸಾರಿ ನಾನು ಅವಿರೋಧವಾಗಿ ಆಯ್ಕೆ ಆದ. ಅವ್ರು ನಿಂತ್ಕೊಂಡಿಲ್ಲ ನನ್ನ ಎದುರುಗಡೆ. ಅಲ್ಲಿಂದ ಇಲ್ಲಿ ತನಕ ಸುಮಾರು 14 ವರ್ಷ ಆಯ್ತು. ಈಗ ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷನಾಗಿ ಈಗಲೂ ಕಂಟಿನ್ಯೂ ಆಯ್ತಾ ಇದೀನಿ. ಇಲ್ಲಿ ಯಾರು ಪ್ರೆಸಿಡೆಂಟ್ ಆಯ್ತಾರೆ, ನ್ಯಾಷನಲ್ ಲೆವೆಲಲ್ಲಿ ಡೈರೆಕ್ಟರ್ ಆಗ್ತಾರೆ. ಅಲ್ಲಿ ಸೌತ್ಗೆ 2 ವೈಸ್ ಪ್ರೆಸಿಡೆಂಟ್ ಇರ್ತೇವೆ ನ್ಯಾಷನಲ್ ಅಧ್ಯಕ್ಷರು, ಒಂದು ನಾರ್ತ್ಗೆ ಒಂದು ಸೌತ್ಗೆ ಒಂದು ಕೊಡ್ತಾರೆ. ಆಗ ತಮಿಳ್ನಾಡವ್ರು ಯಾವಾಗಲೂ ವೈಸ್ ಪ್ರೆಸಿಡೆಂಟ್ ಆಗ್ತಿದ್ರು. ಆ ತಮಿಳ್ನಾಡು ಯಾವಾಗ ಅಡ್ಮಿನಿಸ್ಟ್ರೇಟರು ಬಂತು, ಜಯಲಲಿತಾ ಅವರು ಇದ್ದಾಗ ಯಾವಾಗಲೂ ಅಡ್ಮಿನಿಸ್ಟ್ರೇಟ್ರೇ ಅಲ್ಲಿ ತಮಿಳ್ನಾಡಲ್ಲಿ. DMK ಬಂದಾಗ ಮಾತ್ರ ಯಾರನ್ನಾರು ಕೋಆಪ್ರೇಟ್ ಮಾಡ್ತಾರೆ. ಹಂಗಾಗಿ ಡೆಲ್ಲಿಲೂ ವೈಸ್ ಪ್ರೆಸಿಡೆಂಟ್ ಆದೆ. ಈ ಭಾರತ್ ಹೌಸಿಂಗ್ ಸೊಸೈಟಿ ಆದಮೇಲೆ ಏನಾಯಿತು ಅಂದರೆ ಒಂದು 1400-1500 ಜನಕ್ಕೆ ನಿವೇಶನ ಕೊಡ್ತಕ್ಕಂಥದ್ದು ಕೆಲಸವನ್ನು ಅಲ್ಲಿ ಮಾಡಿದೆ. ಅದಾದಮೇಲೆ ಹೌಸಿಂಗ್ ಫೆಡರೇಷನ್ ಇಂಡಿಪೆಂಡೆಂಟ್ ಚಾರ್ಜ್, ಇದು ಸರ್ಕಾರದಿಂದ ಏನೂ ನೆರವಿಲ್ಲ, ಅದರಲ್ಲಿ ಲೋನ್ ಕೊಡ್ತಕ್ಕಂಥದ್ದು
LICಯಿಂದ ತರ್ತಕ್ಕಂಥದ್ದು. ಇಲ್ಲಿ 1800-1900 ಜನಕ್ಕೆ ಇಲ್ಲಿ ಲೋನ್ ಕೊಡ್ತಕ್ಕಂಥದ್ದು. ಸುಮಾರು 2800 ಜನಕ್ಕೆ ಇಲ್ಲಿ ನಿವೇಶನ ಕೊಟ್ಟೆ. ಹೌಸಿಂಗ್ ಸೊಸೈಟಿದು ಬೇರೆ, ಕರ್ನಾಟಕ ಸ್ಟೇಟ್ ಹೌಸಿಂಗ್ ಫೆಡರೇಷನ್ ಅದರಲ್ಲಿ 2800 ಜನಕ್ಕೆ ನಿವೇಶನ ಕೊಡ್ತಕ್ಕಂಥದ್ದು. ಹಿಂಗೆ ಅಪಾರ್ಟ್ಮೆಂಟ್ಸ್ನ ಕಟ್ಟಿಸಿ ಕೊಡ್ತಕ್ಕಂಥದ್ದು. ಅದನ್ನು ಮಾಡಿ ಒಂದು ಸಾರ್ವಜನಿಕರಿಗೆ ಕೆಲಸ ಮಾಡ್ತಕ್ಕಂಥದ್ದು. ಇದು ಸಹಕಾರ ಕ್ಷೇತ್ರ. ದಿ ರಿಯಲ್ ಬಿಗ್ ಬಾಸ್. ಈಗ ನಿಮ್ಮ ತಂದೆ ನೀವು ಚಿಕ್ಕವರಿದ್ದಾಗಲೇ ತೀರ್ಕೊಂಡ್ರು. ಅಲ್ಲಿ ಮನೆಯ ವಾತಾವರಣ ಯಾವ ಥರ ಇತ್ತು ಸರ್? ಮನೆ ನಮ್ಮ ಫಾದರು ತೀರೋದ ಮೇಲೆ ಅಲ್ಲಿ ನಮಗೆ ಲ್ಯಾಂಡ್ಸ್ ಎಲ್ಲ ಇದೆ. ಅಲ್ಲಿ ನಮ್ಮ ಚನ್ನಪಟ್ಟಣ ಊರಿನಲ್ಲಿ ಲ್ಯಾಂಡ್ಸ್ ಎಲ್ಲ ಇದೆ. 4 ಜನ ಅಕ್ಕಂದಿರು. ಅದರಲ್ಲಿ ನಮ್ಮ ಒಬ್ಬಳಿಗೆ KPSCಲಿ ಅಪಾಯಿಂಟ್ಮೆಂಟ್ ಆಯ್ತಾಗ 2nd ಡಿವಿಷನ್ ಕ್ಲರ್ಕ್ ಆಗಿ. ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ. ಅವರ ಸಂಬಳದಲ್ಲಿ ನಾವು ಎಲ್ಲನೂ ಮೇಂಟೈನ್ ಮಾಡ್ತಕ್ಕಂಥದ್ದು. ನಮ್ಮ ತಾಯಿಗೆ ನಮ್ಮ ತಂದೆದು ಪೆನ್ಷನ್ ಬರ್ತಾಯಿತ್ತು. ಆಮೇಲೆ ದಿನಸಿ ಯಾವುದು ನಾವು ಕೊಂಡ್ಕೊಳ್ತಿರ್ಲಿಲ್ಲ. ಎಲ್ಲ ಊರಿನಲ್ಲಿ ಭತ್ತ, ರಾಗಿ, ಬೇರೆ ಬೇರೆ ಏನಿದೆ ಅದೆಲ್ಲವನ್ನು ನಾವು ಬೆಳೀತಾ ಇದ್ದು. ಇಲ್ಲಿ ನಮ್ಮ ಅಕ್ಕ ಏನು ಸಂಬಳ ತರ್ತಾಳೆ ಇದರಲ್ಲಿ ನಾವು ಮೇಂಟೈನ್ ಮಾಡಿಕೊಂಡು ಡಿಗ್ರಿ ಓದೋ ಗಂಟನೂ ಮೇಂಟೈನ್ ಮಾಡಿ. ಇಲ್ಲಿ ಯಾವಾಗ ಆಫೀಸು ನಾನು ಓಪನ್ ಮಾಡಿದೆ ಬೆಂಗಳೂರಿನಲ್ಲಿ, ಆವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಒಂದು ಸ್ಟೇಜ್ಗೆ ಬಂತು. ನೀವು LLBಗೆ ಜಾಯ್ನ್ ಆಗಿದ್ರಿ ಅಂತಕ್ಕಂಥ ಒಂದು ವಿಷಯ ಇತ್ತಲ್ಲ ಸರ್? BScನೇ 3 ವರ್ಷದ್ದು 4 ವರ್ಷ ತಗೊಂಡು ಈ LLBನ ಓದೋಕ್ಕಾಗಲಿಲ್ಲ. ಓದಂದರೆ ಟರ್ಮ್ ಕಂಪ್ಲೀಟ್ ಮಾಡೋದು. ಫಸ್ಟ್ ಇಯರು, ಸೆಕೆಂಡ್ ಇಯರು, 3rd ಇಯರು. 3 ವರ್ಷನೂ ಟರ್ಮ್ ಕಂಪ್ಲೀಟ್ ಆಯಿತು ಬಟ್ ನಾವು LLBನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಸ್ವಲ್ಪ ಟಫ್ ಆಯಿತು. ಅಷ್ಟೊತ್ತಿಗೆ ನಾವು ಈ ಪ್ರತಿಭಟನೆಗಳು ಅವು ಇವು ಕಾಲೇಜ್ಗಳಲ್ಲಿ ಮಾಡ್ತಕ್ಕಂಥದ್ದು, ಆ ಕಾನ್ಸಂಟ್ರೇಷನ್ನು ನಾವು ಇದನ್ನು ಜಾಸ್ತಿ LLBಗೆ ಮಾಡೋಕ್ಕೆ ಆಗಲಿಲ್ಲ. ಈ ಡಿಗ್ರಿ ಕಾಲೇಜ್ನಲ್ಲಿ ನೀವು ಹೋರಾಟಗಳಲ್ಲಿ ಅಥವಾ ಎಲೆಕ್ಷನ್ಸಲ್ಲಿ ಏನಾದರೂ ತೊಡ್ಕೊಂಡಿದ್ರಾ? ಡಿಗ್ರಿ ಕಾಲೇಜ್ನಲ್ಲಿ ಪ್ರತಿ ದಿವಸನೂ ಅದು ಸ್ಟೂಡೆಂಟ್ಸು ಗಲಾಟೆ ಅದು ಇದು ಮಾಮೂಲಿ ಎಲ್ಲ. ಅದಾಗಿ ಅಷ್ಟು ಇಂಟ್ರೆಸ್ಟು ಸುಮ್ಮನೆ ಜಸ್ಟ್ 35-40% ಪಾಸ್ ಆಗ್ತಕ್ಕಂಥದ್ದು ಅಷ್ಟಕ್ಕೆ ಅದು ಸೀಮಿತ ಆಯಿತು. ಆವಾಗಲೇ ಈ ನಮ್ಮ ಕಾಲೇಜು ಯೂನಿಯನ್ ನಿಲ್ತಿದ್ದಂಥ ಅನೇಕರು ಈ ದೇವರಾಜ್ ಅರಸರ್ ಅವರಿಗೆ ಇತ್ತು. ಆವಾಗ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರಿ ಆಗ NSU ಇದೆಲ್ಲ ಇದ್ದಾಗ ಪಾರ್ಟಿಸಿಪೇಟನ್ನು ಮಾಡ್ತಾಯಿದ್ದಾಗ ಕಾಂಗ್ರೆಸ್ ಆಫೀಸು ಇಲ್ಲಿ ಸುಭಾಷ್ ನಗರದಲ್ಲೇ ಇದಿತ್ತು. ದೇವರಾಜ್ ಅರಸನವರ ಒಡನಾಟ ಈ PM ಅಶೋಕ್ ಏನಿದ್ದಾರೆ ಅವ್ರ ಜೊತೆಲಿ ಓಡಾಟ ಇತ್ತು. ಆಮೇಲೆ ದೇವರಾಜ್ ಅರಸು ಸತ್ತ ಮೇಲೆ ನಾವು ರಾಜಕಾರಣವನ್ನು ನಿಲ್ಲಿಸ್ಬಿಟ್ಟು ನಮ್ಮದು ಬಿಸ್ನೆಸ್ಸು ಅದನ್ನು ಮಾಡಿಕೊಂಡು ಬಂದು 2ನೇ ಸಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಆದಮೇಲೆ ನಮ್ಮ ಪಕ್ಷದ ಕೆಲಸ ಮಾಡ್ತಕ್ಕಂಥದ್ದು ಅದನ್ನು ನೋಡಿ 2ನೇ ಸಾರಿ ಅವರು ಯಶವಂತಪುರ ಕ್ಷೇತ್ರಕ್ಕೆ ನನಗೆ ಅವಕಾಶವನ್ನು ಕೊಟ್ಟರು. 3ನೇ ಸಾರಿ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು ನನ್ನನ್ನು ಬೆಂಗಳೂರು ನಗರ ಜಿಲ್ಲೆಗೆ ಅಧ್ಯಕ್ಷನಾಗಿ ಅವರೇ ನನಗೆ ಸಹಾಯ ಮಾಡಿದ್ರು. ಅದಕ್ಕೆ ಯಶವಂತಪುರಕ್ಕೆ 2 ಸಾರಿ ಸೋತರೂ 3ನೇ ಸಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಒಂದು ಪಾಲಿಸಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದನ್ನು ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡಿದ್ರು. ಆದರೂ ಪರಮೇಶ್ವರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಯಾಕೆಂದ್ರೆ ಹೋದ ಸಾರಿ 1072 ಮತಗಳ ಅಂತರದಿಂದ ಸೋತಿದ್ದೀರಿ ನೀವು ಅಂತೇಳಿ, ನಾನು ಬೇರೆ ಜಿಲ್ಲಾಧ್ಯಕ್ಷ ಬೇರೆ ಈಗಲೂ ಇದ್ದೀನಿ. ಅವರಿಬ್ಬರೂ ಒಗ್ಗಟ್ಟಾಗಿ ನನಗೆ 3ನೇ ಬಾರಿಗೆ ಯಶವಂತಪುರ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟರು. ತುಂಬ ಖುಷಿಯಾಗುತ್ತೆ. ಅದು ಅವರು ಡ್ರೀಮ್ ಆಗಿತ್ತು, MLA ಆಗಬೇಕು, ಈ ಥರ ಪಬ್ಲಿಕಲ್ಲಿ ಇರಬೇಕು, ಸರ್ವಿಸ್ ಎಲ್ಲ ಸೇವೆ ಎಲ್ಲ ಇದು ಮಾಡಬೇಕಂತ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಸೋತಾಗ್ಲೂ ಅವರು ಸೋತ್ಬಿಟ್ಟೆ ನಾನೇನು ಕೆಲಸ ಮಾಡೋದಿಲ್ಲ, ಏನು ಪಬ್ಲಿಕ್ ಸರ್ವಿಸ್ ಏನು ಮಾಡೋದಿಲ್ಲ ಅಂತೇನು ಇದು ಮಾಡಲಿಲ್ಲ. ಕೊಂಡು ನಾನು ವರ್ಕ್ ಮಾಡ್ತೀನಿ, ಇದಕ್ಕೋಸ್ಕರ ಜನಕ್ಕೋಸ್ಕರ ವರ್ಕ್ ಮಾಡ್ತೀನಿ ಅಂತ ಇದು ಯಶವಂತಪುರದಲ್ಲೇ ಮಾಡಿದ್ರು. ಅದು ಅವ್ರು ಮಾಡಿದ್ರು, ರಿಸಲ್ಟ್ ಬಂತು, ಹೈಯೆಸ್ಟ್ ಇದರಿಂದ ಗೆದ್ದರು. ಸೊ ತುಂಬ ಖುಷಿಯಾಗುತ್ತೆ, ಅವ್ರ ಕನಸು ನಿಜ ಆಯಿತು ಅಂತ. ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಜನಕ್ಕೋಸ್ಕರ ಮಾಡಬೇಕು ಅಂತ ತುಂಬ ಇದು ಮಾಡ್ತಾರೆ. ಅವ್ರಿಗೇನು ನಾನು ಬಡವ್ರಿಗೆ ಮಾಡಬೇಕು, ಬೇರೆ ಎಲ್ಲ ನಾವು ಮಾಡ್ಕೊಳ್ಳೋಕ್ಕಿಂತ ನಾವು ಮಾಡ್ಕೊಂಡು ದೊಡ್ಡದಾಗಿ ಮೆರಿಬೇಕು ಅನ್ನೋದಕ್ಕಿಂತ ಬಡವ್ರಿಗೆ ಮಾಡಬೇಕು ಅನ್ನೋದು ತುಂಬ ಇತ್ತು. ಸೋತಾಗ ತುಂಬ ಬೇಜಾರಾಗೋದು. 2 ದಿನ ಆದರೂ ಸುಮ್ಮನೆ ರೂಮಲ್ಲಿ ಕೂತ್ಬಿಡ್ತಿದ್ರು, ಅದು ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಸಾಮೂಹಿಕ ಮದುವೆ ಎಲ್ಲ ಮಾಡ್ತಾಯಿದ್ವಿ ಅವಾಗಿಂದನೇ.
ಅದೆಲ್ಲ ತುಂಬ ಚೆನ್ನಾಗಿತ್ತು. ಜನಗಳು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರು. ನನಗೂ ತುಂಬ ಖುಷಿ ಆಗ್ತಾಯಿತ್ತು. ನಾನು ಅದೇ ಕೇಳ್ತಾ ಇದ್ದೆ, MLA ಹಾಗೆ ಮಾಡಬೇಕಾ, ಹಾಗೆ ಮಾಡ್ಬೋದಲ್ಲ ಅಂತ. ಇಲ್ಲ, ನಾನು ಎಲ್ಲ ಜನಕ್ಕೂ ಮಾಡಬೇಕು ಅಂದರೆ ಅಧಿಕಾರ ಇರಬೇಕು ಅಂತ 2 ದಿನ 3 ದಿನ ಸುಮ್ಮನೆ ಕೂತ್ಬಿಡ್ತಿದ್ರು. ಆವಾಗ ನಾವು ಅವ್ರ ಜೊತೆನೇ ಕೂತಿರ್ತೀವಿ. ಅವ್ರು ಮಾತಾಡದೇ ಇಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸ್ವಲ್ಪ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋದರೆ ಸರಿ ಹೋಗ್ಬಿಡೋರು. ಅವರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಇಲ್ಲ, ಒಳಗಡೆ ಏನೇ ನೋವಾದ್ರೂ ಹೇಳ್ಕೊಳ್ಳೋದೇ ಇಲ್ಲ. ಅದು ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಹೇಳ್ಕೊಂಡ್ರೆ ಸ್ವಲ್ಪ ನಮಗೂ ಗೊತ್ತಾಗುತ್ತೆ. ಅದನ್ನು ನಾವು ಕೂತ್ಕೊಂಡು ಮಾತಾಡಿ ಇದು ಮಾಡ್ಕೋಬೋದು. ಆಮೇಲೆ ಹಾಗೆ ಅವರ ಕ್ಷೇತ್ರಕ್ಕೆ ಹೋದರೆ ಹಾಗೇ ಸರಿ ಹೋಗ್ಬಿಡ್ತಿದ್ರು. ನೆಕ್ಸ್ಟ್ ಪುನಃ ಇನ್ನೊಂದು ಎಲೆಕ್ಷನ್ಗೆ ನಿಂತ್ಕೊಳ್ತಾನೇ ಇರ್ತಿದ್ರು. ಯಾವತ್ತೂ ಬಿಟ್ಟಿಲ್ಲ ಅವರು. ಎಲ್ಲರೂ ಹೋಗಿದ್ದಾಗ ನನ್ನ ಜೊತೆ ಇವರೊಬ್ಬರು ಬಂದಿಲ್ವಲ್ಲ ಅನ್ನೋ ನೋವು ಇರ್ತಿತ್ತು. ಆ ನೋವು ಬಿಟ್ಟರೆ ಬೇರೆ ಥರ ಯಾವುದೂ ಇಲ್ಲ. ಅವ್ರು ತುಂಬ ಸಾಫ್ಟ್ ನೇಚರ್ ಅಲ್ಲ. ರಾಜಕೀಯದ ಯಾವುದೋ ಅವ್ರ ಹತ್ರ ನಾವು ಮಾತಾಡೋದೇ ಇಲ್ಲ. ಅವ್ರ ಫ್ಯಾಮಿಲಿಯ ಮಾತಷ್ಟೇ. ಹೊರಗಡೆ ರಾಜಕೀಯದ ಹೊರಗಡೆನೆ, ಮನೇಲಿ ರಾಜಕೀಯದ ಅವರು ಮಾತಾಡಲ್ಲ, ನಾನು ಅವ್ರ ರಾಜಕೀಯದ ಮಾತಾಡೋದಿಲ್ಲ. ಅವರು ಕ್ಷೇತ್ರದ್ದು ಮತ್ತು ಅಲ್ಲಿ ಹೊರಗಡೆ ಜನಗಳು ಅದು ಅಪೋಸಿಟ್ ಅವ್ರು ಏನಾದ್ರು ಇದು ಮಾಡಿದಾಗ, ಏನಾದ್ರು ಇದಾದಾಗ ಆ ವಿಷಯದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತಿಗೆ ಮಾಮೂಲಿ ಆಗ್ತಾರೆ. ಮನೇಲಿ ಯಾವುದು ಅದೇ ಚಿಕ್ಕ ಪುಟ್ಟದ್ದು ನಾವು ನಮ್ಮ ಜೊತೆ ಬರಲ್ಲ, ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೋತೀವಿ ಹೊರತು ಇನ್ಯಾವುದೇ ವಿಷಯಕ್ಕೂ ಅವ್ರ ಹತ್ರ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮ ಪ್ರೀತಿಯ MLA ಒಂದು ವಿಶೇಷ ಸ್ಥಾನ ಇದೆ ಅವರಿಗೋಸ್ಕರ ನಮ್ಮ ಮನಸ್ಸಲ್ಲಿ ಮತ್ತು ನಮ್ಮ ಒಂದು ಇಡೀ ಸಮಾಜದಲ್ಲಿ. ಒಂದು MLA ಅಂತ ಏನು ಕರೆಸ್ಕೊಂಡಿದ್ದಾರೆ ಅಲ್ಲ ಅವರು, ನಮ್ಮ ಎಸ್ಪೆಷಲಿ ಕೆಂಗೇರಿ ಉಪನಗರದಲ್ಲಿ ಒಂದು ವಿಶೇಷವಾದ ಪ್ರೀತಿನ ಇಟ್ಕೊಂಡಿದ್ದೀವಿ ಅವ್ರ ಬಗ್ಗೆ ನಾವು. ಯಾಕೆ ಅಂತಂದರೆ ಅವ್ರು ಖಂಡಿತವಾಗ್ಲೂ MLA ಆಗಿದ್ದಾರೆ ಅಂತಲ್ಲ, ಅಥವಾ ಅವರು ಇವಾಗ ಒಂದು ಸ್ಥಾನದಲ್ಲಿದ್ದಾರೆ ಅಂತಲ್ಲ, ಅವರು ತುಂಬ ಒಳ್ಳೆ ಗುಣ ಇರುವಂಥ ಒಬ್ಬ ಮನುಷ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ. ಯಾಕಂದರೆ ಅವರು ಕಷ್ಟ ಕಂಡಿರೋರು, ತುಂಬ ಶ್ರಮ ಪಟ್ಟಿರೋರು. ಸೊ ಹಾಗಾಗಿ ಅವ್ರಿಗೆ ಅದರದ್ದು ಹಿನ್ನೆಲೆ ಎಲ್ಲ ಗೊತ್ತಿರೋದ್ರಿಂದ ಅಲ್ಲಿಂದ ಹಿಡಿದು ನಮ್ಮ ಹೋದ ಎಲೆಕ್ಷನ್ವರೆಗೂ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ತುಂಬ ಚೆನ್ನಾಗಿ ಓದೋ ಬಡ ಮಕ್ಕಳಿಗೆ ತುಂಬ ನಾವೇ ಕಣ್ಣಾರ ಕಂಡಿದ್ದೀವಿ, ಅದನ್ನು ಅನುಭವಿಸಿದ್ದೀವಿ. ತುಂಬ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇವರು ಹೆಂಗಸರಿಗೆಲ್ಲ ಸೀಮಂತ ಮಾಡಿದ್ದಾರೆ. ಇದು ಯಾರು ಮಾಡ್ತಾರೆ? ST ಸೋಮಶೇಖರ್ ಅವರು ತುಂಬ ಆತ್ಮೀಯರು, ಸ್ನೇಹಜೀವಿಗಳು, ಕೊಟ್ಟು ಮಾತನ್ನು ನಡೆಸ್ಕೊಳ್ಳೋಂಥವ್ರು. ಒಂದು ಮಾತು ಕೊಟ್ಟರೆ ಅದನ್ನು ಶತಾಯಗತಾಯವಾಗಿ ಅವರು ತೀರಿಸ್ತಾರೆ. ಮತ್ತು ಅವರು ನಂಬಿರ್ತಕ್ಕಂಥವ್ರನ್ನ ಯಾರನ್ನೂ ಇದುವರೆಗೂ ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೋಸ್ಕರ ಈ ಕ್ಷೇತ್ರದ ಜನತೆ ಅವ್ರನ್ನ ಸೋಮಣ್ಣ ಅಂತ ಎಷ್ಟೋ ಜನ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಕರೀತಾರೆ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರನವರು ಪ್ರೀತಿಯಿಂದ ನೋಡ್ತಾರೆ, ಹತ್ತಿರದಿಂದ ನೋಡ್ತಾರೆ. ಆಮೇಲೆ ನಾನಾಗಿ ಅವ್ರ ಹತ್ರ ಹೋಗಿ ಏನೋ ಕಷ್ಟ ಹೇಳ್ಕೊಬೇಕು ಅಂತ ಹೋದಾಗ ಅವರಲ್ಲಿ ನಮ್ಮ ಮುಖ ನೋಡಿದ ತಕ್ಷಣವೇ ಅವರು ಅರ್ಥ ಮಾಡಿಕೊಂಡು ಬಾಪ ಕೂತ್ಕೋ, ಏನಾಗಿದೆ ಏನೋ ಅನ್ನೋ ಕೇಳೋ ಮಟ್ಟಕ್ಕೆ ಅವ್ರು ಬಿಡದಿರೇ ನಮ್ಮ ಅನಿಸಿಕೆಗಳನ್ನ ಅವ್ರನ್ನ ತೀರಿಸ್ತಾರೆ. ತೀರಾ ಹತ್ತಿರವಾಗಿ ನಾವು ಅವ್ರನ್ನ ನೋಡಿದ್ದೀವಿ. ಅವರೊಬ್ಬ ದೊಡ್ಡ ಹೃದಯವಂತಿಕೆ ಇರ್ತಕ್ಕಂಥ ಒಬ್ಬ ನಾಯಕ ಅಂತ ತಿಳ್ಕೊಂಡು ಅವರು ನಮಗೆ ಸಿಕ್ಕಿರೋದು ನಮ್ಮ ಎಲ್ಲರೂ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೀವಿ. ಕಾಲೇಜಲ್ಲಿ ಇರಬೇಕಾದ್ರೆ ಅವರು ಆಗಲೇ ನಾಯಕತ್ವದ ಗುಣ ಇತ್ತು. ಆಗಲೇ ಸುಮಾರು ನಾವೆಲ್ಲ ಕೆಲವರು ಹಳ್ಳಿಯಿಂದ ಬಂದ ವಿದ್ಯಾರ್ಥಿಗಳೆಲ್ಲ ಅವ್ರ ಹಿಂದೆ ಅವರು ಸಹಾಯ ಮಾಡ್ತಾಯಿದ್ರು. ಯಾವಾಗಲೂ ಅವರಿಂದ ಒಂದು 15 ಜನ ಇರ್ತಾನೆ ಇದ್ದರು. ಅವರು ಕಾಲೇಜ್ ಫೀಸ್ದಾಗಲಿ ಟ್ಯೂಷನ್ನು ಇರಲಿಲ್ಲ. ಸೈನ್ಸ್ ಕಾಲೇಜಲ್ಲಿ ಯಾವಾಗಲೂ ಚಳುವಳಿ ಇರ್ತಾಯಿತ್ತು, ಕ್ಲಾಸೇ ನಡೀತಿರಲಿಲ್ಲ. ಆದರೂ ಆ ಟ್ಯೂಷನ್ ಮಾಸ್ಟರ್ಗಳಿಂದೆಲ್ಲ ನೋಟ್ಸ್ಗಳು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲೇ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಈಸ್ ಎ ವೆರಿ ಗುಡ್ ಆರ್ಗನೈಸಿಂಗಲ್ಲಿ ಈ ಸಾಯಂಕಾಲ ಬೇಕು ಅಂದರೆ 500 ಜನ 200 ಎಷ್ಟು ಜನ ಬೇಕಲ್ಲಿ ಸೇರಿಸ್ತಾಯಿದ್ರು. ಅದಕ್ಕಾಗಿ ಎಲ್ಲ ಈ ರಾಜಕೀಯದಲ್ಲಿ ಎಲ್ಲ ರಂಗದಲ್ಲೂ ಅವ್ರು ಮುಂದುವರೆದಿದ್ದಾರೆ. ಈಗಲೂ ಅಷ್ಟೇ, ಸ್ನೇಹಿತರಾಗಲಿ ಜೊತೆಯಲ್ಲಿದ್ದವರಾಗಲಿ ಎಲ್ರಿಗೂ ಅವ್ರು ಸಹಾಯ ಮಾಡ್ತಾರೆ. ಈಗಲೂ ಅವ್ರು ಬರೀ ಫ್ಯಾಮಿಲಿ ಅಂತಲೇ ಹೋಗಿಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅವ್ರ ಜನ, ಅವ್ರು ಯಾರಿದ್ದಾರೆ ಅವ್ರು ಎಲ್ಲರೂ ಚೆನ್ನಾಗಿರಬೇಕು. ಯಶವಂತಪುರ ಮತದಾರರು ನಿಜವಾಗ್ಲೂ ಅದೃಷ್ಟವಂತ. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ನಿಮ್ಮ ಕಾಲೇಜ್ ಮುಗೀತು, ಹೋರಾಟಗಳಲ್ಲಿ ಪಾಲ್ಗೊಂಡ್ರಿ. ಅವಾಗಲೇ ಏನಾದರೂ MLA ಆಗಬೇಕು ಅಂತಕ್ಕಂಥದ್ದು ಏನಾದರೂ ಆಲೋಚನೆ ಅಥವಾ ಕನಸು? ಆ ಕನಸು ನನ್ನಲ್ಲಿ ಇರಲಿಲ್ಲ. ನಮ್ಮ ತಾಯಿ ಒಂದು ಆಸೆ ಇತ್ತು, ಮಗ ಏನಾದರೂ ಒಳ್ಳೆ ತಹಸೀಲ್ದಾರ್ನ ಮಾಡಬೇಕು ಅಂತ. ನಂದು ಅದು ಇತ್ತು, ಇಲ್ಲ ಹಾಡ್ಗಾರ ಆಗಬೇಕು, ಇಲ್ಲಾಂದರೆ ಈ ಅಲ್ಲ ಅವಾಗ
ಅಲ್ಲ ಅಂದ್ರೆ ಹೇಳ ಹವ್ಯಾಸದಲ್ಲಿ ಹೌದು. ಓ ಗೆಳೆಯ ಜೀವನ್ ಗೆಳೆಯ, ನಾನು ನೀನು ಚೆಡ್ಡಿ ದೋಸ್ತ್ ಕಣೋ, ದೋಸ್ತಿಲು ಒಂದು ಕೈ ಮೇಲು ಕಣೋ, ಓ ಗೆಳೆಯ ಜೀವನ್ ಗೆಳೆಯ. ಆವಾಗ ತಹಸೀಲ್ದಾರ್ ಆದರೆ ಈ ಸಾರ್ವಜನಿಕರ ಅದು ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಆಸೆ ಇತ್ತು. ಬಟ್ ಅದು ಯಾವುದೂ ಆಸೆ ಕೈಗೂಡಲಿಲ್ಲ. ಹಿಂಗೆ ನಾನು ಈ ಸಹಕಾರ ಕ್ಷೇತ್ರಕ್ಕೆ ಬರಬೇಕು, ಈ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಬಟ್ ಬೆಂಗಳೂರಿಗೆ ಬಂದು ಸೆಟ್ಲ್ ಆದಮೇಲೆ ಈ ಕ್ಷೇತ್ರಕ್ಕೆ ಹಿಂಗೆ ಬಂತು. ಸರ್, ಆನಂತರದಲ್ಲಿ ನಿಮ್ಮ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ರಿ, ಅದ್ರ ಬಗ್ಗೆ? ಟ್ರಾನ್ಸ್ಪೋರ್ಟ್ ಓಪನ್ ಮಾಡಾದಮೇಲೆ ನಮ್ಮ ತಾಯಿ ಮದುವೆ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಬ್ರದರ್ದು, ನಮ್ಮ ಸಿಸ್ಟರ್ಸ್ದು ಎಲ್ಲರದು ಮುಗಿದಿತ್ತು. ನನಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಯಾರೋ ಹಿಂಗೆ ಪ್ರಪೋಸಲ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ನಾವು ಲವ್ಗೆ ಮ್ಯಾರೇಜ್ ಏನಿಲ್ಲ, ನಮ್ಮ ತಾಯಿ ಏನು ಹೇಳ್ತಾರೆ ಅದನ್ನು ಮಾಡಿ ಅವತ್ತಿನವರೆಗೂ ಇವತ್ತೂ ನಮ್ಮ ತಾಯಿನೇ ಎಲ್ಲ. ಅವರು ನೋಡಿದಂಥ ಅರೇಂಜ್ಮೆಂಟ್ ಮಾಡಿದಂಥದ್ದು ನಾಗಮಂಗಲ, ನಮ್ಮ ಮಾವ ಇಂಜಿನಿಯರ್ ಇದ್ದರು, ಅವರ ಮಗಳನ್ನ ತೋರಿಸಿದ್ರು. ಒಂದೇ ಹುಡುಗಿ ನೋಡಿದ್ದು ಒಂದೇ, ಅದು ಒಂದೇ. ನಮ್ಮದು ಅರೇಂಜ್ ಮ್ಯಾರೇಜ್. ಅವು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗೆ ಅವರ ಅಕ್ಕ ಭಾವ ಹುಚ್ಚಮಸ್ತಿಗೌಡರು ಅಂತ ಪರಿಚಯ ಇದ್ದರು. ಅವ್ರ ಮುಖಾಂತರ ನಮ್ಮ ಬ್ರದರ್ ಬಂದು ವಾಸು ಅಂತ ಅವರು ಬಂದೆಲ್ಲ ವಿಚಾರಿಸಿ ಆಯಿತು ಒಳ್ಳೆ ಜನ ಮಾಡ್ಕೋಬೋದು ಅಂತ. ಆವಾಗ ನನಗೆ ಮುಂಚೆಯಿಂದನೂ ರಾಜಕೀಯದ ಅಷ್ಟು ಇಷ್ಟ ಇರಲಿಲ್ಲ. ಮನೇಲಿ ಮಾತಾಡ್ಬೇಕಾದ್ರೂ ರಾಜಕೀಯ ಇಷ್ಟ ಇರಲಿಲ್ಲ. ಅವರು ಆವಾಗ ರಾಜಕೀಯದಲ್ಲಿ ಇರಲಿಲ್ಲ. ಶೇಖರ್ ಟ್ರಾನ್ಸ್ಪೋರ್ಟ್ ಅಂತ ಮೆಜೆಸ್ಟಿಕಲ್ಲಿ ಟ್ರಾನ್ಸ್ಪೋರ್ಟ್ ಇದು ಇಟ್ಕೊಂಡಿದ್ರು, ಅಲ್ಲಿ ಇದ್ದರು. ಅಲ್ಲಿಂದ ಆಮೇಲೆ ಕಂಟಿನ್ಯೂಸ್ ಆಗಿ ಒಂದೊಂದೇ ಸ್ಟೆಪ್ಪು ಬಂದರು. ನಮಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಇದೇ ಚೆನ್ನಾಗಿತ್ತು. ಬ್ಯಾಂಕಲ್ಲಿದ್ದರು, ಭಾರತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಲೋನ್ ಇದರಲ್ಲಿದ್ದರು. ಅದರಿಂದ ತುಂಬ ಜನಕ್ಕೆ ಸಹಾಯ ಆಗ್ತಾಯಿತ್ತು. ಅಲ್ಲಿಂದ ಹೌಸಿಂಗ್ ಇದರಲ್ಲಿದ್ದರು, ಅಲ್ಲೂ ತುಂಬ ಜನಕ್ಕೆ ಸಹಾಯ ಆಗ್ತಾಯಿತ್ತು. ನನಗೆ ರಾಜಕೀಯಕ್ಕೋರೆ ಇದೆಲ್ಲ ಬಿಡಬೇಕಾಗುತ್ತಲ್ಲ ಅವರು ಅಂತ ಸ್ವಲ್ಪ ಬೇಜಾರಿತ್ತು. ಅವರು ರಾಜಕೀಯದಲ್ಲಿ ನಾನು ತುಂಬಾ ಇದು ಮಾಡಲಿಲ್ಲ, ಅವರಿಷ್ಟ ಅದು ಯಾವಾಗಲೂ. ಸರಿ, ಹಾಗೆ ಏನು ಅನ್ನಿಸ್ಲಿಲ್ಲ ಅಷ್ಟೊಂದು. ಬಟ್ ಫೀಲ್ ಆಗ್ತಾಯಿತ್ತು ನಮ್ಮ ಜೊತೆ ಇರೋದು ಜಾಸ್ತಿ ಬೆರೆಯೋಕ್ಕಾಗಲ್ಲ ಅಂತ ತುಂಬ ಫೀಲ್ ಆಗ್ತಾಯಿತ್ತು. ಮಕ್ಕಳ ಜೊತೆ ಎಲ್ಲ ಬೆರೆಯೋದಿಲ್ಲ, ಮಕ್ಕಳನ್ನ ಮಾತಾಡ್ಸೋಕ್ಕಾಗಲ್ಲ, ಟೈಮೇ ಇರೋದಿಲ್ವಲ್ಲ ಅಂತ. ಅವರು ಮಕ್ಕಳನ್ನ ಚಿಕ್ಕವರಿದ್ದಾಗ ಅಷ್ಟು ಮಾತಾಡಿಸ್ತಾ ಇದ್ರು. ಆಮೇಲೆ ತುಂಬ ಮಕ್ಕಳ ಬಗ್ಗೆ ಕೇಳೋರು. ನೈಟೆಲ್ಲ ಕೇಳ್ತಾ ಇದ್ದಿದ್ದು ಬರೀ ಮಕ್ಕಳ ಬಗ್ಗೆನೇ, ಏನು ಮಾಡ್ತಿದ್ರು, ಏನು ಹೇಳಿದ್ರು. ನಾನು ಎಲ್ಲ ಅವ್ರ ಜೊತೆ ಮಾತಾಡ್ತಾಯಿದ್ರು. ಮಕ್ಕಳು ತುಂಬ ಇಷ್ಟ, ಮಕ್ಕಳು ಅಂದರೆ ಇಬ್ಬರು ಕಂಡ್ರು ತುಂಬ ಇಷ್ಟ. ನಮ್ಮಪ್ಪ ಮುಂಚೆ ಹೆಂಗಿದಾರೋ ಇವಾಗಲೂ ನನ್ನ ಜೊತೆ ಹಂಗೆ ಇದ್ದಾರೆ. MLA ಆಗಿದೆ ಅಂತ ನನಗೇನು ಡಿಫ್ರೆನ್ಸ್ ನನಗೇನು ಅನಿಸ್ತಾ ಇಲ್ಲ, ನಾರ್ಮಲಾಗೆ ಅನಿಸ್ತಾ ಇದೆ. ಚಿಕ್ಕವನಿರ್ಬೇಕು ನನಗೆ ತುಂಬ ಏನು ಇಷ್ಟ ಆಗಿದ್ದು ಅಂದರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಈ ಮನೆ ಕಟ್ಟಿಸಿದಾಗ 2003, ಸೊ ನಾನು 3rd ಸ್ಟ್ಯಾಂಡರ್ಡಲ್ಲಿದ್ದೆ. ಆವಾಗ ನಮ್ಮ ಅಪ್ಪಂಗೆ ಒಂದು ಮಾತು ಕೇಳಿದ್ದೆ ನಾನು. ಅವಾಗೇನಂದರೆ, ನಮ್ಮ ಹಳೆ ಮನೆ ಹೆಸರು ಹರ್ಷಿತಾ ಅಂತಿದೆ, ನಮ್ಮ ಅಕ್ಕನ ಹೆಸರು, ಸೊ ಈ ಮನೆ ಹೆಸರು ನಿಶಾಂತ್ ಅಂತಿಡಿ ಅಂತ ಕೇಳಿದೆ. ಆವಾಗ ನಮ್ಮಪ್ಪ ನಂಗೆ ಒಂದು ಮಾತು ಹೇಳಿದರು, ಲೈಕ್ ನಾನು ಜನರ ಸಹಕಾರದಿಂದನೇ ಮನೆ ಕಟ್ಸೋಕ್ಕಾಗಿರೋದು, ಅದಕ್ಕೆ ಮನೆ ಹೆಸರು ಸಹಕಾರ ಅಂತ ಇಡ್ತೀನಿ. ಆವಾಗ ನಂಗೆ ತುಂಬ ಖುಷಿಯಾಯಿತು. ಚಿಕ್ಕವನಾಗಿದೆ ಆದರೂ ಖುಷಿಯಾಯಿತು ನನಗೆ. ಜನರ ಸಹಕಾರದಿಂದ ನಮ್ಮ ಅಪ್ಪ ಮೇಲೆ ಬಂದಿದ್ದಾರೆ, ನಮ್ಮ ಅಪ್ಪನೂ ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ರಾಜಕೀಯ ಅಷ್ಟು ಇಷ್ಟ ಇಲ್ಲ, ಅದ್ರ ಬಗ್ಗೆ ಗಮನನೂ ಕೊಡ್ತಿರ್ಲಿಲ್ಲ, ವಿಷಯ ಏನು ತಿಳ್ಕೊತಾನೂ ಇರ್ತಿರ್ಲಿಲ್ಲ. ಅಪ್ಪನ ಹಿಂಗೆ ಅಮ್ಮ ಹೇಳ್ತಾ ಇದು ಅಂತ ಹೇಳ್ತಾ ಇದ್ದ. ಅಪ್ಪ ತುಂಬ ಸಾಫ್ಟು, ರಾಜಕೀಯದಲ್ಲಿ ರಫ್ ಆಗಿರಬೇಕು, ಇದಾಗಿರಬೇಕು, ತುಂಬ ಜನ ಕರಪ್ಟಾಗಿರ್ತಾರೆ, ಡ್ಯಾಡಿ ಅದಕ್ಕೆ ಇದಾಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಅದುವಾಗ ಅಷ್ಟು ಗೊತ್ತಿರಲಿಲ್ಲ ಅಲ್ಲ, ಸೊ ಅದ್ರ ಬಗ್ಗೆ ಅಷ್ಟು ಗಮನ ಇದು ಮಾಡ್ತಿರ್ಲಿಲ್ಲ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅಂದರೆ ಅವ್ರಿಗೆ ತುಂಬ ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಬೆಳಗ್ಗೆ ಹೊತ್ತು ಎಲ್ಲ ನಾನು ಸ್ಕೂಲಿಗೆ ರೆಡಿ ಆಗ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ, ಅವರು ತಿಂಡಿ ತಿನ್ಬೇಕಾರೆ, ಅವರು ರೆಡಿ ಆಗ್ಬೇಕಾರೆ ಅವ್ರ ಜೊತೆ ಇದು ಮಾಡ್ತಾಯಿದ್ದೆ, ಮಾತಾಡ್ತಾ ಇದ್ದೆ. ನನಗೆ ಅವಾಗ ಸ್ಕೂಲ್ಗೆ ಏನಾರು ಬೇಕಂದರೆ ಡ್ಯಾಡಿ ಹತ್ರನೇ ಹೋಗ್ಬಿಟ್ಟು ಕೇಳ್ತಾ ಇದ್ದೆ, ನಂಗೆ ಇದು ಸ್ಕೂಲಿಗೆ ಬೇಕು, ಇದು ಬೇಕಂತ. ಅಮ್ಮ ಕೇಳ್ತಾಯಿದ್ರು, ಅಮ್ಮ ಸ್ವಲ್ಪ ಇದು ಮಾಡೋರು. ಸೊ ಡ್ಯಾಡಿ ಕೇಳಿದ್ರೆ ಆಯಿತು ಅಂತ ಹೇಳ್ಕೊಡೋರು. ಅವ್ರಿಗೆ ಅದು ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗೂ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿ ಇರಬೇಕು, ಮಾಡಬೇಕು, ಇದು ಮಾಡಬೇಕು. ಬಟ್ ಇವಾಗ ಅಷ್ಟೇ ಮನೇಲೂ ಇರಬೇಕು. ಬಟ್ ಇವಾಗ ಅವ್ರು ಅಷ್ಟೇ ಮನೇಲೂ ಇದ್ದಾರೆ, ಮಿಂಗಲ್ ಆಗ್ತಾ ಇದ್ದಾರೆ, ಫ್ಯಾಮಿಲಿಗೂ ಟೈಮ್ ಮಾಡ್ಕೋತಾ ಇದ್ದಾರೆ. ಸೊ ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ಅವರು ನಮ್ಮ ಅಕ್ಕನ ಮದುವೆ ಆಗಿದ್ದೆ ನಮ್ಮ ಅದೃಷ್ಟ ಅನಿಸುತ್ತೆ.
ಅವ್ರ ಮದುವೆ ಆದಮೇಲೆ ನಮಗೂ ಒಂದು ಸ್ವಲ್ಪ ಐಡೆಂಟಿಟಿ ಸಿಕ್ಕಿದೆ. ಹಂಗೆ ಎಸ್ ಟಿ ಸೋಮಶೇಖರ್ ಅವ್ರ ಬಾಮೈದ ಅಂತ ನಮಗೂ ಅವರ ಒಂದು ಹೆಸರಿಂದ ನಮಗೊಂದು ಇದಾಗಿದೆ. ಪ್ಲಸ್ ಅವರು ಮೊದಲಿಂದನೂ ಸಹಕಾರ ರಂಗದಲ್ಲಿ ಬಂದು ಅವರು ಇದೆಲ್ಲ ಸಾಮೂಹಿಕ ಮದುವೆಗಳೆಲ್ಲ ಮಾಡಿ ಜನಪ್ರಿಯರಾದಾಗ ನಮಗೂ ಒಂಥರ ಖುಷಿ. ನಮ್ಮ ಭಾವವರು ಹೆಸರುಗಳು ಬರ್ತಾಯಿತ್ತು ಅಂತಂದರೆ ಟಿ ವಿಲಿ ಬರ್ತಾಯಿದ್ರೆ ಎಲ್ಲ ನೋಡು ನಿಮ್ಮ ಭಾವರು ಬರ್ತಾವ್ರೆ ಟಿ ವಿಲಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಅವಾಗೇನಾಯ್ತು ನಮಗೂ ಒಂಥರ ಹೆಮ್ಮೆ, ನಮಗೂ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ನಮ್ಮ ಅಕ್ಕವ್ರಿಗೂ ಅದೃಷ್ಟ, ನಮ್ಮದು ಅದೃಷ್ಟ ಇದೆ. ಹಂಗಾಗಿ ಅದೇ ರಾಜಕೀಯದಲ್ಲಿ ಬಂದವರು ಜನಗಳ ಸೇವೆ ಮಾಡಿಕೊಂಡು ಎಲ್ಲ ಕಷ್ಟ ಸುಖಕ್ಕೆಲ್ಲ ಅವರು ಸ್ಪಂದಿಸಿ ಇವಾಗ MLA ಆಗಿದ್ದಾರೆ. ಬಟ್ MLA ಆದಮೇಲೂ ಅವರೇನು ಅದೇನು ಬಿಟ್ಟಿಲ್ಲ, ಅವರು ಎಲ್ಲ ಮಾಡ್ಕೊಂಬರ್ತಾಯಿದ್ದಾರೆ. ಬಟ್ MLA ಆಗಿದ್ದೀನಿ ನಾನು ಇವಾಗ ಅನ್ನೋ ಒಂದು ಜಂಬನೂ ಇಲ್ಲ, ಇದೂ ಇಲ್ಲ. ಎಲ್ಲ ಜನಪ್ರತಿನಿಧಿಗಳಿಗೆಲ್ಲ ಕೈ ಈಸಿಯಾಗಿ ಸಿಗ್ತಾರೆ. ಹಂಗಾಗಿ ಎಲ್ಲ ನನಗೂ ಇವಾಗ ಒಂಥರ ಸೋಮಶೇಖರ್ ಅವ್ರ ಮಾಮೈದ ಬರ್ತಾವ್ರು ನೋಡ್ರಿ ಅಂತೆಲ್ಲ ನಮಗೂ ಒಂದು ಥರ ಹೆಮ್ಮೆ ಆಗುತ್ತೆ. ಎಲ್ಲ ಒಳ್ಳೆ ತಂದೆ ನೋಡಿಕೊಂಡು ನಮಗೆ ಕಷ್ಟಕ್ಕೆ ಆಗಲಿ ಏನಕ್ಕೆ ಆಗಲಿ ಎಲ್ಲ ಸಹಭಾಗ್ಯವಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮಗೆ ನಮ್ಮ ಮಿಸ್ಸಸ್ಗೆ ಹುಷಾರಿರಲಿಲ್ಲ, ಅವಾಗ ಬಂದು ಹೆಲ್ಪ್ ಮಾಡಿದ್ರು. ಅದೊಂದು ಸಲ ನಾನು ನೆನೆಸ್ಕೋತಾ ಇದ್ದೀನಿ. ಈಗ 8 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದು ಅವರು ಇದರಿಂದ ನನಗೆ ಮಗನಾಗಿ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ನಾವು 10 ವರ್ಷದಿಂದ ಮಾಡ್ತಿದ್ದೀವಿ. ತುಂಬಾ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸಾಹೇಬರು ಅಷ್ಟು ನಾವು ಮಾತಾಡೋದಿಲ್ಲ, ಆದರೂ ಸಾಹೇಬ್ರು ಎಲ್ಲದಕ್ಕೂ ನಮಗೆ ಏನೇ ಸಹಾಯ ಇದ್ದರೂ ಮಾಡ್ತಾರೆ. ಅಕ್ಕನ ಮುಖಾಂತರ ಎಲ್ಲನೂ ಅಕ್ಕ, ಅಮ್ಮ, ಮಕ್ಕಳು ಎಲ್ಲ ತುಂಬಾ ನಾವು ಅಸಲು ಬಂದು ಒಬ್ಬರ ಮನೇಲಿ ಅಡುಗೆ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗೇ ನಮಗಿಲ್ಲ. ನಮ್ಮ ಮನೇಲೇ ನಾವಿದ್ದೀವಿ ಅನ್ನಿಸ್ತೈತೆ ನಮಗೆ. ನಮ್ಮ ಮನೇಲೇ ಇರ್ತೀವಿ. ಬೆಳಗ್ಗೆ 8:30 ಬಂದರೆ 6 ಗಂಟೆವರೆಗೂ ಇರ್ತೀನಿ. ನನಗೆ ಆ ಥರ ಫೀಲಿಂಗೇ ಇರೋದಿಲ್ಲ ಒಬ್ಬರ ಮನೇಲಿ ಬಂದು ಮಾಡ್ತಿದ್ದೀನಿ ಅಂತ. ಆರಾಮಾಗಿರುತ್ತೆ ನಮಗೆ. ತುಂಬ ಚೆನ್ನಾಗಿ ಎಲ್ಲದಕ್ಕೂ ಮನೆ ಮಗಳ ಥರ ನೋಡ್ಕೋತಾರೆ. ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ತುಂಬಲ ಏನೋ ಒಂದು ಮಾಡಬೇಕಲ್ಲ, ಬಡವರಿಗೆ ಬಗ್ಗರಿಗೆ ಕಂಡ್ರೆ ಅವ್ರಿಗೆ ಮರುಗುವಂಥ ಇದು ಅವರಲ್ಲಿ ನೇಚರ್ ಇದೆ. ಇದನ್ನು ನಾನು ಅವರಲ್ಲಿ ಕಂಡದ್ದಂಥ ವಿಶೇಷವಾದಂಥದ್ದು. ಏನಾದರೂ ಮಾಡಬೇಕು, ಎಲ್ಲರ ಒಳಗೊಂದಾಗೂ ಮಂಕುತಿಮ್ಮ ಅನ್ನೋಗೆ ಅವರು ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾರೆ. ಅವನು ಬಡವ ಬಲ್ಲಿದ, ಅವನು ದೊಡ್ಡವನು ಚಿಕ್ಕವನು ಅಂತಿಲ್ಲ, ಚಿಕ್ಕವರಾದರೂ ಸರಿ ದೊಡ್ಡವರಾದರೂ ಸರಿ. ಹಾಗಾಗಿ ಎಲ್ಲರ ಜೊತೆಯಲ್ಲಿ ಅವರು ಬೆರೀತಾರೆ. ಅದೊಂದು ವಿಶೇಷ ಗುಣ. ನಮಗೂ ಆಂಧ್ರ ನಾವು ಅಷ್ಟು ಕನ್ನಡ ಬರಲ್ಲ. ಇಲ್ಲಿಗೆ ಬಂದ ಮೇಲೆ ಕನ್ನಡ ಕಲಿತ್ಕೊಂಡಿದ್ದೀವಿ. ಅನ್ನ ಚೆನ್ನಾಗಿ ನೋಡ್ಕೊತಾರೆ. ಅನ್ನ ಹತ್ರ ನಾವು ಮಾತಾಡೋಂಗಿಲ್ಲ, ಏನು ಮಾತಾಡಲ್ಲ. ಎಲ್ಲ ಅರ್ಥ ಮಾಡಿಕೊಂಡು ಅಕ್ಕನೇ ಮಾಡಿಸ್ಕೊಡ್ತಾರೆ, ಎಲ್ಲನೂ ಮಾಡ್ಕೊಡ್ತಾರೆ. ನಾವು 2 ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀನಿ. ಇವ್ರ ಮನೆಗೆ ಬಂದಾಗ ತುಂಬಾ ಮಾಡಿಬಿಟ್ಟು ಸಹಾಯ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಅಕ್ಕ ಅಂತ ಅಕ್ಕನೇ, ಅಕ್ಕ ಥರನೇ ನೋಡ್ಕೊತಾರೆ. ನಮ್ಮ ಮನೆಯವ್ರ ಥರ ಅವ್ರ ಮನೆಯವ್ರ ಥರನೇ ಅವ್ರ ಮಕ್ಕಳ ಥರ ನೋಡ್ಕೊಡ್ತಾರೆ. ಅವ್ರ ಅಮ್ಮ, ಅವ್ರ ಮಕ್ಕಳು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಸೋಮಶೇಖರ್ ಅವರು ನಮಗೆ ಕಾಲೇಜಿನ ದಿನಗಳಲ್ಲಿ ಗೊತ್ತಿತ್ತು. ಅವಾಗಲೇ ಹೋರಾಟಗಾರ ಮಾಡ್ಕೊಂಬರ್ತಿದ್ರು. ನಮಗೆ ಉತ್ತಮವಾದಂಥ ವ್ಯಕ್ತಿ, ಸಜ್ಜನಿಕೆ ಇರೋಂತಹ ಒಂದು ವ್ಯಕ್ತಿ. ಅವರ ರೀತಿ ನೀತಿ, ಅವರ ಚಟುವಟಿಕೆಗಳು, ಅವರ ಕಾರ್ಯಗಳು ನೋಡಿ ನಮಗೆ ನಿಜವಾಗ್ಲೂ ನಮಗೆ ಇಂಥ ಒಬ್ಬ ನಮಗೆ ವ್ಯಕ್ತಿಗಳು ಸಿಕ್ಕಿರೋದು ಭಾಳ ಅದೃಷ್ಟ ಅಂತಲೂ ಅನ್ನಿಸುತ್ತೆ ನಮಗೆ ಇವತ್ತಿನ. ನಾನು ಬಹಳ ಜನಪರ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಭಾಗಿಯಾಗಿದ್ದೀನಿ, ಮಾಡಿಕೊಂಡು ಬರ್ತಾಯಿದ್ದೀವಿ. ಇವ್ರ ಬಗ್ಗೆ ಹೇಳೋದಾದರೆ ನಿಷ್ಪಕ್ಷಪಾತಿ ರಾಜಕಾರಣಿ ಇವರು. ಯಾಕಂದರೆ ಯಾವುದೇ ಪಕ್ಷದ ಜನರು ಇರ್ಬೋದು, ಅವರು ಯಾರ ಹತ್ರನೂ ಅವರು ದ್ವೇಷದ ರಾಜಕಾರಣಿ ಮಾಡಿದವರೇ ಅಲ್ಲ. ಅವರು ಸಜ್ಜನ ರಾಜಕಾರಣಿ. ಯಾಕಂದರೆ ನಾವು ಇಷ್ಟು ವರ್ಷದಿಂದ ಒಳ್ಳೆ ಕ್ಷೇತ್ರದ MLA ಅಂತ ನಾವು ನೋಡಿರೋದಾದರೆ ಎಸ್ ಟಿ ಸೋಮಶೇಖರ್ ಗೌಡರು ಮಾತ್ರ. ಯಾಕಂದರೆ ಯಾರೇ ಹೋಗಲಿ ಅವ್ರು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಇಲ್ಲೇ ಕೆಂಗೇರಿ ಹತ್ರ ಆಫೀಸ್ ನೋಡಿದ್ದಾರೆ. ಪ್ರತಿಯೊಬ್ಬರೂ ಅಲ್ಲಿಗೆ ಬಂದು ಅವ್ರ ಕಷ್ಟ ಸುಖ ಏನಿದ್ರು ಅವ್ರ ಸ್ಥಳದಲ್ಲೇ ಅದನ್ನು ಪರಿಹರಿಸ್ತಾರೆ. ಎಲ್ಲರನ್ನೂ ಸ್ನೇಹ ರೀತಿಯಿಂದಲೇ ಅವರು ಭಾವಿಸ್ತಾರೆ. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ರಾಜಕಾರಣ, ಸಹಕಾರಿ ಕ್ಷೇತ್ರ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ವೈಯಕ್ತಿಕ ಜೀವನ ಮನೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು? ಅದು ಮಾಮೂಲಿ ಇದ್ದೇ ಇದೆ ಸರ್. ಅದು ಮನೆಯಲ್ಲಿ ಗಲಾಟೆ, ಅಂದರೆ ಟೈಮ್ ಸಿಕ್ಕಲ್ಲ ಅಂಥೇಳಿ. ಒಂದು ಸಾರಿ ನನ್ನ ಮಗಳು ಓದ್ತಾ ಇದ್ಲು, ಇನ್ನೂ MLA ಇರಲಿಲ್ಲ. ಸಾಮಾನ್ಯವಾಗಿ MLA ಸೋತ್ರೂ ಆ ಭಾಗದಲ್ಲಿ ಎಲ್ಲ ಫಂಕ್ಷನ್ಗೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಈ ಸ್ಕೂಲಲ್ಲಿ ಶಾಲೆಗಳಲ್ಲಿ ಅದನ್ನು ಇನ್ವೈಟ್ ಮಾಡ್ತಾ ಇರ್ತಾರೆ. ಮಗಳು ಸ್ಕೂಲಲ್ಲಿ ಒಂದು ಸಾರಿ ಹೋಗೋಕ್ಕಾಗಲಿಲ್ಲ ನಾನು.
ಆ ಫಂಕ್ಷನ್ನಲ್ಲಿ ಅಟೆಂಡ್ ಮಾಡಿದ್ದೆ. ಅಟೆಂಡ್ ಮಾಡಿ ಫಂಕ್ಷನ್ನಲ್ಲಿ ಇದು ಕೊಡ್ತಾರಲ್ಲ ಮೊಮೆಂಟು, ಅದನ್ನು ಸಾಮಾನ್ಯವಾಗಿ ಮನೇಲಿ ತಂದು ಇಡ್ತೀನಿ. ಅವತ್ತು ನೋಡಿ ನಿನ್ನ ಮಗಳು ಫಂಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿದಂಥ ಫಂಕ್ಷನ್ಗೆ ನೀನು ಬರೋಕ್ಕಾಗಲ್ಲ, ಯಾವುದೋ ಇದಕ್ಕೆ ಹೋಗ್ತೀಯ ಅಂತೇಳಿ 1 ತಿಂಗಳು ಮಾತು ಬಿಟ್ಬಿಟ್ಟಿಲ್ಲ. ಯಾರ ಮಗಳು? ಬಟ್ ನಮಗೆ ರಾಜಕಾರಣದಲ್ಲಿ ಒಂದೊಂದು ಸಾರಿ ಅಲ್ಲೂ ಕಾನ್ಸ್ಟಿಟ್ಯೂನ್ಸಿಲಿ ಕೂಗಿದಾಗ ಹೋಗಲೇಬೇಕಾಗ್ತದೆ. ಹಿಂಗಾಗಿ ಇತ್ತೀಚೆಗೆ ಸ್ವಲ್ಪ ಟೈಮು ಏನಾಗ್ತದೆ, ಭಾನುವಾರ ಫ್ರೀ ಇರ್ತಾರೆ ಅಂತ ಮನೆಯಲ್ಲಿ, ಶನಿವಾರ ಭಾನುವಾರನೇ ಕಾನ್ಸ್ಟಿಟ್ಯೂನ್ಸಿದು ಪೂರ ಅಂದರೆ ಪ್ರೋಗ್ರಾಮ್ಸ್ಗಳು ಅವು ಇವು ಆಗ್ತಕ್ಕಂಥದ್ದು. ಇತ್ತೀಚೆಗೆ ಭಾನುವಾರ ಮಾತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು. ಮಧ್ಯಾಹ್ನ ಮೇಲೆ ಫ್ಯಾಮಿಲಿ ಎಲ್ಲರೂ ಪಿಕ್ಚರ್ಗೋ ಇದಕ್ಕೆ ಹೋಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಒಂದೊಂದು ಸಾರಿ ಹಾಕ್ಕೋತಾ ಇದ್ದೀನಿ. ಆದರೂ ಸ್ವಲ್ಪ ಮನಸ್ತಾಪ, ಪೂರ್ತಿ ಇದು ಕೊಡ್ತಾ ಇಲ್ಲ, ಬರೀ ಕಾನ್ಸಂಟ್ರೇಷನ್ನು ಈ ರಾಜಕಾರಣ ಅದು ಇದು ಅಂತ. ಸ್ಟೂಡೆಂಟ್ ಲೈಫಲ್ಲಿ ಏನಾದರೂ ಯಾವ ಆಟದಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥದ್ದು? ಇಲ್ಲ, ಯಾವ್ದಾದ್ರು ಯಾವ್ದು ಇಲ್ಲ, ಯಾವುದು ಥರ ಫಿಲ್ಮ್ ಎಲ್ಲ ನೋಡ್ತೀರಾ? ಫಿಲಮ್ ರೆಗ್ಯುಲರ್. ಯಾರು ನಿಮ್ಮ? ಅಲ್ಲ, ಫಿಲಮ್ಮು ರಾಜ್ಕುಮಾರ್ ಫಿಲಮ್ಮು, ವಿಷ್ಣು ಎಲ್ಲ ಫಿಲಮ್ನು, ಕನ್ನಡ ಫಿಲಮ್ ಚೆನ್ನಾಗಿದೆ ಅಂತ ಇವತ್ತು ನೋಡ್ತೀನಿ. ಇವತ್ತು ಕನ್ನಡ ಫಿಲಮ್ಮು, ಈಗ ಮೊನ್ನೆ ಅಧ್ಯಕ್ಷ ಶರಣದು ನಾನು ನಮ್ಮ ಫ್ಯಾಮಿಲಿ ಹೋಗಿದ್ದ, ಹಿಂಗೆ ಯಾವುದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವೆಲ್ಲ ಕನ್ನಡ ಇರ್ಬೋದು, ಹಿಂದಿ. ಈಗ ಹಾಗಿದ್ರೆ ಈ ವೈಯಕ್ತಿಕ ಬದುಕು ಹಾಗೂ ರಾಜಕೀಯ ಬದುಕಿನ ನಡುವೆ ಮನೆಯಲ್ಲಿ ಚಿಕ್ಕದಾಗಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಹಾಗಿದ್ರೆ ಬರ್ತಾ ಇತ್ತು, ಇತ್ತೀಚೆಗೆ ಸ್ವಲ್ಪ ಸರಿಪಡಿಸ್ಕೊಂಡಿದ್ದೀನಿ. ಈಗ ಅದೇ ಮನೇಲಿ ಹೇಳ್ತಾರೆ, ಹೊರಗಡೆ ಜನ ನೀವು ಸ್ವಲ್ಪ ಅವ್ರನ್ನ ಇದು ಮಾಡ್ತೀರಿ, ಇಂಪ್ರೆಸ್ ಮಾಡ್ತೀರಿ, ಮನೆಯಲ್ಲೂ ಅದೇ ಥರ ಪ್ರೋಗ್ರಾಮ್ ಹಾಕೋಬೇಕು ಅಂದಾಗ ಇತ್ತೀಚೆಗೆ ಶಾಸಕನಾದಮೇಲೆ, ಶಾಸಕನಿಗೆ ಮುಂಚೆ ಸ್ವಲ್ಪ ಕಷ್ಟ ಆಯ್ತಿತ್ತು, ಇತ್ತೀಚೆಗೆ ಸ್ವಲ್ಪ ಭಾನುವಾರ ಪ್ರೋಗ್ರಾಮ್ನ ಅಲ್ಲಿ ಕಮ್ಮಿ ಮಾಡಿ ಬೆಳಗ್ಗೆ ಹೊತ್ತು ಮಾತ್ರ ಮಾಡಿ ಸಾಯಂಕಾಲದದ್ದು ಫಿಲಮ್ಗೂ ಎಲ್ಲರೂ ಊಟಕ್ಕೆ ಹೋಗೋ ಈ ಥರ ಒಂದು ಕಾರ್ಯಕ್ರಮ. ಮಧ್ಯ ಎಲ್ಲರೂ ಸಿಕ್ಕಿದಾಗ ಹಿಂಗೆ ಸಿಂಗಾಪುರಲ್ಲಿ ಒಂದು 3 ತಿಂಗಳ ಹಿಂದೆ ಚೈನಾಗೂ ಕರ್ಕೊಂಡು ಬಂದೆ. ಸೋಮಶೇಖರ್ ಅವರು ಸಾಮಾನ್ಯ ಮನುಷ್ಯನ ಕಷ್ಟಗಳಿಗೆ ಸ್ಪಂದಿಸುವಂತಹ ಅಪರೂಪದ ವಿಭಿನ್ನವಾದ ರಾಜಕಾರಣಿ. ಅದರಲ್ಲೂ ಪ್ರತ್ಯೇಕವಾಗಿ ಮಹಿಳೆಯರಿಗೋಸ್ಕರ ಅವರು ಮಹಿಳೆಯರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದಾರೆ. ಅದಕ್ಕೆ ಅವರು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇರೋಂಥ ಮಹಿಳೆಯರಿಗಾಗಿ ಮಾಡ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳೇ ಸಾಕ್ಷಿ. ಮತ್ತು ಮಹಿಳೆಯರ ಆರೋಗ್ಯದ ಬಗ್ಗೆಯೂ ಅವರಿಗೆ ಅಪಾರ ಕಾಳಜಿ ಇರೋದರಿಂದ ಅವರು ಕ್ಯಾನ್ಸರ್ ಸೊಸೈಟಿಯ ಜೊತೆ ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಸಾಮಾನ್ಯ ಬಡ ಜನರು ಅವರ ತನಕ ನಮ್ಮ ಕ್ಯಾನ್ಸರ್ ತಪಾಸಣಾ ಶಿಬಿರಗಳನ್ನ ಮಾಡ್ತಾ ಇದ್ದೇವೆ, ಜನರಿಗೆ ತಲುಪಲಿ ಅಂತ. ಎಸ್ ಸೋಮಶೇಖರ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತಗೊಂಡ್ರೆ ಸಂಘಜೀವಿ, ಎಲ್ಲರ ಜೊತೆ ಬೆರೀತಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಒಬ್ಬ MLA ಆಗಿ ಹೇಳಬೇಕು ಅಂತಂದರೆ ಏನಾದರೂ ಅಚೀವ್ ಮಾಡಬೇಕು ಅನ್ನೋವಂಥದ್ದೊಂದಿದೆ. ಆ ನಿಟ್ಟಿನಲ್ಲಿ ಈ ಸುಮಾರು 2 ವರ್ಷಗಳಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಡೆವಲಪ್ಮೆಂಟ್ ವಿಷಯ ತಗೊಂಡ್ರೆ ಇನ್ನೂ ಡೆವಲಪ್ಮೆಂಟ್ಸ್ ಶುರುವಾಗಬೇಕಾಗಿದೆ. ಹಿಂದೆ ಇದ್ದಂಥ ಸರ್ಕಾರದ ಅವಧಿಯಲ್ಲಿ ಸ್ಯಾಂಕ್ಷನ್ ಆಗಿದ್ದಂಥ ವರ್ಕ್ಗಳನ್ನ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯ ಒಂದು ಪಾರ್ಶಿಯಾಲಿಟಿ ತೋರಿಸ್ತಾ ಇಲ್ಲ. ಇವರು BJP ಅವರು, ಇವ್ರು ದಳದವರು, ಇವ್ರು ಕಾಂಗ್ರೆಸ್ ಅವರು ಅನ್ನೋದೇನಿಲ್ಲ. ಒಟ್ಟಿನಲ್ಲಿ ಈಸ್ ಒಬ್ಬ ಜೆಂಟ್ಲ್ಮ್ಯಾನ್. ವಿರೋಧ ಪಕ್ಷದಲ್ಲಾದ್ರೂ ನಾವು ಸುಳ್ಳು ಆರೋಪಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದ್ರೂ ನಾವು ಜನರ ಸಮಸ್ಯೆ ಬಗ್ಗೆ ಇಬ್ಬರು ಒಟ್ಟಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಸೇವೆ ಮಾಡಿದ್ರೆ ಜನಕ್ಕೆ ಒಳ್ಳೆಯದಾಗುತ್ತೆ. ನಾವೊಂದು ಭಾಗ ಅವರೊಂದು ಭಾಗ ಪರ ವಿರೋಧಗಳನ್ನ ತಾರತಮ್ಯ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಸಾಮಾನ್ಯವಾಗಿ ಜನಪರ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ನಾವು ಮಗ್ನರಾಗಿದ್ದೇವೆ ಅಂತ. ಎಸ್ ಟಿ ಸೋಮಶೇಖರ್ ಗೌಡ್ರವರು ನಮಗೆ ಕಳೆದ 18 ವರ್ಷದಿಂದ ನಮಗೆ ಚಿರಪರಿಚಯರಾಗಿರ್ತಾರೆ. ಅವರು ಖಂಡಿತವಾಗಲೂ ಎಲ್ಲ ರೀತಿಯಲ್ಲೂ ಸಾರ್ವಜನಿಕವಾಗಿ ರಾಜಕೀಯ ಅನ್ನೋದಂತೇಳಿ ಅವರು ಆಮೇಲೆ ಯಾವುದೇ ದ್ವೇಷ ರಾಜಕಾರಣಿ ಮಾಡೋಕ್ಕೆ ಹೋಗಲ್ಲ. ಯಾರ ಸ್ನೇಹಜೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವ್ರನ್ನ. ಯಾವುದನ್ನೇನು ಈ ಪಕ್ಷ ಆ ಪಕ್ಷ ಅಂತ ಏನೋ ನೋಡೋಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಸ್ಪಂದಿಸ್ತಾರೆ. ಓಕೆ, ಕೆಂಗೇರಿ ಸ್ಯಾಟಲೈಟ್ ಟೌನಲ್ಲಿ ಅಲ್ಲಿಗೆ ಡೆಸ್ಕ್ ಬೇಕು ಅಂತ ಕೇಳಿದ್ರು, ಡೆಸ್ಕ್ ಕೊಡಿಸಿದ್ದಾರೆ. ಮತ್ತು ಹಾಗೆಯೇ ಒಂದು ರೂಮ್ ಇಲ್ಲ ಅಂತ ಹೇಳಿದ್ರು, 5 ರೂಮ್ಗಳನ್ನ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ ಉಚಿತವಾಗಿ. ಇವರ ಒಂದು ವೈಯಕ್ತಿಕವಾಗಿ ಬೇರೆ ಸರ್ಕಾರ ಅನುದಾನದಿಂದ ಅಲ್ಲ, ಇವರ ಖರ್ಚಿನಲ್ಲೇನೇ ಅವರು ಒಂದು 5 ರೂಮ್ ಮಾಡಿ ಸ್ಕೂಲ್ಗೆ ಡೆಸ್ಕ್ನೆಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಮೂಲೆನಲ್ಲೂ ಇವ್ರಿಗೆ ಎಂಥ ಒಂದು ಅಪರ್ಚುನಿಟಿ ಇದೆ, ಎಂಥ ಒಂದು ಹೆಸರಿದೆ ಅಂತ ಅಂದರೆ ನಾವು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವರ್ಣನೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಪದಗಳೇ ಬರ್ತಾ ಇಲ್ಲ. 10 ವರ್ಷದಿಂದ ಹಗಲು ರಾತ್ರಿ ಜೊತೆಲಿದ್ದೀನಿ.
ಇವತ್ತು ನಾವು ಅವ್ರನ್ನ ನೋಡಿದ್ವಿ. ಎಂಥ ಒಂದು ಭಗವಂತ ನಮಗೆ ಭಾಗ್ಯ ಕೊಟ್ಟ ಅಂತಂದರೆ, ನಾವು ಭಗವಂತನ ಸೇವೆ ಮಾಡಿದ್ಕೋ, ಮಂಜುನಾಥ ಸ್ವಾಮಿ ಸೇವೆ ಮಾಡಿದ್ಕೋ, ಶ್ರೀನಿವಾಸನ ಸೇವೆ ಮಾಡಿದ್ಕೋ, ಸಾಯಿಬಾಬನ ಸೇವೆ ಮಾಡಿದ್ಕೋ, ಇವತ್ತು ಇಂಥ ಒಂದು MLA ಪಡೆದ್ವಲ್ಲ ಅನ್ನೋ ಒಂದು ಭಾರಿ ಖುಷಿಯಾಗಿದೆ ನಮಗೆ. ಅದರಿಂದ ನಾವು ಹಗಲು ರಾತ್ರಿ ಆ ಅಪ್ಪನಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ. ನಮಗೇನು ನನ್ನ ಜನತೆಗೆ ಇದೇ ಥರ ಯಾರನ್ನು ಸೋತ್ಬಿಟ್ಟು ಮನೆಗೆ ದವಸ ಧಾನ್ಯ ಕೊಡೋದು, ಬುಕ್ಸ್ ಕೊಡೋದು, ಕಾರ್ಯಕರ್ತರು ಸೇವೆ ಮಾಡೋದು, ಬೋರ್ವೆಲ್ ಹಾಕ್ಸ್ಕೊಡೋದು, ಸಾಮೂಹಿಕ ಸೇವೆ ಮಾಡೋದು ನೀವು ನೋಡಿದರೆ ಹೇಳಿ, ಸಾಕ್ಷಿ ಯಾರನ್ನ ಇದ್ದರೆ ಅಂಥವ್ರು ಇಂಥವ್ರು ಅವರೇ ಅಂತ. ಅಧಿಕಾರದಲ್ಲಿ ಇದ್ದು ಮಾಡಬೇಕು ಅಂತ ಏನಿಲ್ಲ. ಅಧಿಕಾರ ಇಲ್ದಾಗೂ ಮಾಡಿದ್ರು, ಅಧಿಕಾರ ಇರಬೇಕಾದ್ರೂ ಅದು ಜನತೆಗೆ ನಾಟಕ ಮುಡ್ತು, ಮನಸ್ಸಿಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಾಟಕ ಮುಡ್ತಿದ್ದು. ಭಾಳಷ್ಟು ಜನ ನಾನು MLAಗಳನ್ನ ಮಂತ್ರಿಗಳನ್ನ ಒಡನಾಟದಲ್ಲಿ ಬೆರೆತಿರ್ತಕ್ಕಂಥ ವ್ಯಕ್ತಿ. ನಾನು ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ. ಭಾಳ ರಾಜಕಾರಣಿಗಳು ನೋಡಿದ್ದೀನಿ ನಾನು ನನ್ನ ಈ ಜೀವನದಲ್ಲಿ. ಆದರೆ ಇವರಲ್ಲಿ ಒಂದು ವಿಶೇಷತೆ ಏನು ಗುಣ ಅಂದರೆ, ಪ್ರಾಯಶಃ 2 ಬಾರಿ ಸೋತರೂ ಕೂಡ ಯಾವುದೇ ಒಬ್ಬ ರಾಜಕಾರಣಿ 2 ಬಾರಿ ಒಂದು ಕ್ಷೇತ್ರದ ಸೋತಾಗ ತಿರುಗಿ ತಲೆ ಕೂಡ ಆ ಕಡೆಯಾಗಿ ಮಲಗೋದಿಲ್ಲ. ಅಂಥ ಪರಿಸ್ಥಿತಿ ಐತೆ ಇವತ್ತು ರಾಜಕಾರಣದಲ್ಲಿ. ಆದರೆ ಛಲ ಬಿಡದೆ ಈ ಕ್ಷೇತ್ರದ ಜನಗಳ ಮನಸ್ಸನ್ನು ಗೆದ್ದು ಮೂರನೇ ಒಂದು ಪ್ರಯತ್ನದಲ್ಲಿ ಎಲ್ಲ ಪಕ್ಷಗಳ ಸಹಕಾರದಿಂದ, ನಿಜ ಹೇಳಬೇಕು ಅಂದರೆ ಅವತ್ತು ಪರಿಸ್ಥಿತಿ, ಇವರ ವ್ಯಕ್ತಿತ್ವ ಪಕ್ಷಕ್ಕಿನ್ನ ವ್ಯಕ್ತಿ, ಇವರ ಪರ್ಸನಾಲಿಟಿ ಏನಿದೆ ಆ ವ್ಯಕ್ತಿತ್ವದಿಂದ ಇವರು ಗೆದ್ದವರೆ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಪಕ್ಷಕ್ಕಿನ್ನ ಮಿಗಿಲಾಗಿ ಎಲ್ಲ ಪಕ್ಷದ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು 80% ಇವರ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನನಗೆ ರಾಜಕಾರಣಿಗಿಂತ ಇವರು ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಮಟ್ಟದ ಚಿಂತನೆಯನ್ನು ರೂಢಿಸ್ಕೊಂಡು ಬಂದವರು. ಆನಂತರ ಅವರು ರಾಜಕೀಯದಲ್ಲಿ ನೆರೆಯೂರಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ನಾನು 25 ವರ್ಷಗಳಿಂದ ಇವ್ರ ಜೊತೆಯಲ್ಲಿದ್ದೀನಿ. ನಿರಂತರವಾಗಿ ಅವರು ಸಹಕಾರ ಕ್ಷೇತ್ರದಲ್ಲಿದ್ದಾಗ ನನ್ನ ಜೊತೆಯಲ್ಲಿ ಸ್ನೇಹಿತನಾಗಿ ಹಿತೈಷಿಯಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ 1996ರಲ್ಲಿ ಅವರು ಈ ಸಹಕಾರ ಕ್ಷೇತ್ರದ ಜೊತೆ ಒಂದು ಸಮಾಜ ಸೇವೆಯನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಬಂತು. ಹಾಗೆಲ್ಲ ಅವ್ರಿಗೆ ರಾಜಕೀಯ ಕಲ್ಪನೆ, ರಾಜಕೀಯವಾಗಿ ಈ ಥರ ಬೆಳಿಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದಂಗೆ ಇರಲಿಲ್ಲ. ಸುಮಾರು 18 ವರ್ಷ ಸಾಮೂಹಿಕ ವಿವಾಹ ಮಾಡಿದ್ವಿ. ಅದ್ರ ಜೊತೆಗೆ ಈ ಪುಸ್ತಕ ವಿತರಣೆ ಮಕ್ಕಳಿಗೆ, ಆಮೇಲೆ ಗ್ರಾಮಾಂತರ, ಅದರಲ್ಲೂ ವಿಶೇಷವಾಗಿ ರಾಮನಗರ ಜಿಲ್ಲಾ ಹಲವು ತಾಲೂಕುಗಳ ಒಂದು ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡು ಆ ಶಾಲೆಗಳಿಗೆ ಬೇಕಾದಂಥ ಪುಸ್ತಕಗಳು, ಆಮೇಲೆ ಬೇರೆ ಚೇರು ಟೇಬಲ್ಗಳಂತ ಕೊಡುವಂಥದ್ದು, ಇವುಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದವು. ಅವರು ಯಾವತ್ತೂ ಕೂಡ ನಮ್ಮ ಯುವಕರಿಗಾಗಲಿ ಮತ್ತು ಹಿರಿಯರಿಗಾಗಲಿ ಶಾಸಕರು ಅಂತ ಅನಿಸೇ ಇಲ್ಲ. ಯಾತಕ್ಕಂದರೆ ಅವರು ಅಷ್ಟು ಕ್ಯಾಶುಯಲಾಗಿ ಬೆರೀತಾರೆ ಎಲ್ಲರ ಹತ್ರನೂ ಕೂಡ. ಯುವಕರ ಹತ್ರ, ಎಸ್ಪೆಷಲಿ ಯುವಕರ ಹತ್ರ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಎಲ್ಲ ಯುವಕರಿಗೂ ಕೂಡ ನಮ್ಮ ಭಾಗದಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರು ಅಂದ್ಬಿಟ್ಟು ಯಾವುದೋ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಒಂದು ಗ್ಯಾಪ್ ಅನ್ನೋದೇ ಕ್ರಿಯೇಟ್ ಆಗಿಲ್ಲ. ಸೊ ಹಾಗಾಗಿ ಎಲ್ಲ ಯುವಕರಿಗೂ ಕೂಡ ಅವರು ಒಂದು ರೀತಿ ಆದರ್ಶಪ್ರಾಯರಾಗಿದ್ದಾರೆ, ಮಾದರಿಯಾಗಿದ್ದಾರೆ. ಸೊ ಎಲ್ಲ ಯುವಕರಿಗೂ ಕೂಡ ಅವರು ಅಂದರೆ ಭಾಳ ಪ್ರೀತಿ, ಭಾಳ ವಿಶ್ವಾಸ. ಸೊ ತಕ್ಷಣಕ್ಕೆ ಸ್ಪಂದಿಸ್ತಾರಲ್ಲ, ಆದ್ದರಿಂದ ಅವ್ರ ಬಗ್ಗೆ ವಿಶ್ವಾಸ, ಅಭಿಮಾನ ಜಾಸ್ತಿ. ಸೋಮಶೇಖರ್ ಅವರು ಒಂದು 20 ವರ್ಷದಿಂದ ನಮಗೆ ಭಾಳ ಆತ್ಮೀಯರು. ಈ ಸಮಾಜದಲ್ಲಿ ಒಂದು ಸಮಾನ ಮನಸ್ಕರ ಒಕ್ಕೂಟ ಅಂತ ಮಾಡ್ಕೊಳ್ಳೋಣ, ಅದ್ರ ಮುಖಾಂತರ ಏನಾದ್ರು ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತೇಳಿ ಅಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಅದಕ್ಕೆ ಸಮಾನ ಮನಸ್ಕರ ಒಕ್ಕೂಟ ಅಂತೇಳಿ ಆ ಹೆಸರನ್ನ ಇಟ್ಟು, ಮುಸ್ಲಿಮಿಂದ ಹಿಡಿದು ಎಲ್ಲ ಕ್ರಿಶ್ಚಿಯನ್ ಎಲ್ಲ ಜಾತಿ ವರ್ಗದವ್ರನ್ನೂ ಸೇರಿಸ್ಕೊಂಡವರು ಆ ಒಂದು ಸಂಸ್ಥೆಯನ್ನು ಕಟ್ಟಿದರು. ನಾವು ಅವ್ರಿಗೆ ಏನಪ್ಪ ಹಳೆ ಸ್ನೇಹಿತರನ್ನು ಮರ್ತು ಬಿಟ್ರಲ್ಲ, ನಮಗೊಂದು ಎಲ್ಲರೂ ಒಂದು ತಿಂಗಳಲ್ಲಿ ಒಂದು ದಿವಸ ಅವಕಾಶ ಮಾಡಿಕೊಡಿ, ಎಲ್ಲರೂ ಸೇರನ್ನು ಇಂದಿನ ನಮ್ಮ ಏನಿದೆ ಇವೆಲ್ಲನೂ ಮೆಲ್ಕು ಹಾಕೋಣ ಅಂಥೇಳಿ ನಾವು ಕೇಳ್ಕೊಳ್ತೀವಿ. ಅವ್ರನ್ನ ಕೇಳ್ಕೊಂಡಂಥ ಸನ್ನಿವೇಶದಲ್ಲಿ ಯಾವುದಾದ್ರು ಒಂದು ಅಕೇಷನಲ್ಲಿ ನಾವೆಲ್ಲ ಕುಂತ್ಕೊಂಡು, ನಾವು ಹೇಗೆ ಹಿಂದೆ ಜನ ಹೆಂಗಿತ್ತೋ ಈಗ ಹೆಂಗಿದ್ದೀವಿ, ನಾವು ಇದನ್ನು ನೆನೆಸಿದ್ವಾ, ಕನಸು ಮನಸ್ಸಲ್ಲೆಲ್ಲ ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅಂತೇಳಿ ನಮ್ಮ ಕೈಯಿಂದ ಸಮಾಜಕ್ಕೆ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಾ, ಇದೆಲ್ಲ ಒಂದು ನೆನೆಸ್ಕೊಂಡಾಗ ನಮಗೆ ಖುಷಿ ಆಗ್ತಾಯಿದೆ. ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲ ಸ್ನೇಹಿತರು ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವರು ಬಂದು ಸೋಮಶೇಖರ್ ಅವರನ್ನ ಭೇಟಿ ಮಾಡ್ತಿದ್ರು. ಸರ್, ನನ್ನ ಬಳಿಯಲ್ಲಿ ಒಂದು 100 ಓಟ್ ಇದೆ, 1000 ಓಟ್ ಇದೆ, ನನಗೆ ಚೆನ್ನಾಗಿ ಪರಿಚಯ ಇರುವಂಥವ್ರು ಇದ್ದಾರೆ, ಅವರೆಲ್ಲರ ಓಟುಗಳನ್ನು ನಿಮಗೆ ಬೀಳೋ ರೀತಿಯಲ್ಲಿ ಮಾಡ್ತೀನಿ, ಆದರೆ ಒಂದೊಂದು ಓಟಿಗೆ ಇಷ್ಟಿಷ್ಟು ಕೊಡಬೇಕಾಗುತ್ತೆ ಅಂತ. ಸೋಮಶೇಖರ್ ಅವರು ಅದಕ್ಕೆ ಪ್ರತಿಕ್ರಿಯಿಸಿ ಒಂದು ಮುಗುಳ್ನಗೆಯನ್ನು ಬೀರ್ತಾಯಿದ್ರು. ನಾನು ಹಣ ಕೊಟ್ಟು ಗೆಲ್ಲುವಂಥ ಅಗತ್ಯ ಇಲ್ಲ, ನಾನೇನಾದರೂ ನೀವು ಆಯ್ಕೆ ಮಾಡಿದ್ರೆ
ನೀವು ಮೆಚ್ಚುವ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇನೆ. ಒಬ್ಬ ರಾಜಕಾರಣಿ ಜನಸೇವಕನಾಗಿರಬೇಕು, ಪ್ರಜಾಸೇವಕನಾಗಿರಬೇಕು. ಚುನಾವಣೆಯ ಸಂದರ್ಭದಲ್ಲಿ ಹಣವನ್ನು ಚೆಲ್ಲಿ ಆನಂತರ ಗೆದ್ದ ಮೇಲೆ ಆ ಹಣವನ್ನು ಮರಳಿ ಪಡೆಯೋದಕ್ಕೋಸ್ಕರ ಆಸೆ ಪಡುವಂಥ ವರ್ಗದಲ್ಲಿ ನನ್ನ ಸೇರಿಸಬೇಡಿ. ಆದ್ದರಿಂದ ನಿಮಗೆ ವಿಶ್ವಾಸ ಇದ್ದರೆ ಮತ ಕೊಡಿ ಅನ್ನುವಂಥ ಆಲೋಚನೆಯನ್ನು ಮಾಡಿ ಅವರ ಜೊತೆಯಲ್ಲಿ ಹಂಚಿಕೊಂಡ್ರು. ವೀಕ್ಷಕರೇ, ಇದುವರೆಗೆ ನಾವು ಇಂದಿನ ನಮ್ಮ ಲೀಡರ್ ಜೊತೆ ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಇನ್ನಷ್ಟು ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ಅಲ್ಲಿವರೆಗೆ ಶುಭರಾತ್ರಿ. ಅವನಿಗೆ ಸಂಗೀತ ಕಲಿಬೇಕು ಅಂತ ತುಂಬ ಇಷ್ಟ ಇತ್ತು. ಎಲ್ಲಿರುವೆ ಮನವ ಕಾಡುವ ಪ್ರಿಯಸಿಯೇ ಅಂತ ನಮ್ಮ ರಾಧನ ಮೇಲೆ ಹಾಡು ಹೇಳೋನು. The Real Big Boss.